ಒಂದು ಲೇಡಿ ಅವರಮ್ಮ ತೆಗೆದು ಆ ಡಸ್ಟ್ಬಿನ್ ಈ ಕಡೆ ಇಟ್ಟರೆ ಸಿಕ್ಕಾಬಡೆ ಸಿಟ್ಟು ಕಿರ್ಚಾಡೋದು, ನೀನು ಡಸ್ಟ್ಬಿನ್ ಯಾಕೆ ಮುಟ್ಟಿದೆ, ಜಸ್ಟ್ ಡಸ್ಟ್ಬಿನ್ 1 ಇಂಚ್ ಆ ಕಡೆ ಇಟ್ಟರೆ. ಇದು ಎಕ್ಸ್ಟ್ರೀಮ್ ಕೇಸ್ ಆಯಿತು. ಮನೆ ಈ ಥರ ಇರಬೇಕು, ಓಕೆ ಫೈನ್, ಚೆನ್ನಾಗಿರ್ಬೇಕು, ನೀಟಾಗಿರ್ಬೇಕು, ಕ್ಲೀನಾಗಿರ್ಬೇಕು. ಬಟ್ ಅದು ಇಲ್ಲಿರೋದು ಅಲ್ಲಿದ್ದರೆ ನಾನು ನಿದ್ದೆ ಬರೋಲ್ಲ ಅಂದರೆ ಅದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಲೆವೆಲಲ್ಲಿ ಬರುತ್ತೆ. ಡಾಕ್ಟ್ರ್ ಹೇಳಿದ್ರು, ನೋಡಪ್ಪ ನೀನೆಲ್ಲ ಒಡೆದಾಕ್ತಿಯಂತೆ, ರಿಮೋಟ್ ಎಲ್ಲ ಒಡೆದಾಕಿದ್ಯಂತೆ, ಎಲ್ಲ ಮಾಡಿದ್ಯಂತೆ, ಆ ಥರ ಮಾಡಬೇಡ. ನೆಕ್ಸ್ಟ್ ಟೈಮ್ ಕೋಪ ಬಂದಾಗ TV ರಿಮೋಟೆಲ್ಲ ಒಡೆದಾಕ್ಬೇಡ. ಒಂದು ಲಿಸ್ಟ್ ಮಾಡು, ನಿಂಗೆ ಕೋಪ ಬಂದಾಗ ನಿಂಗೆ ಏನೇನು ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು, ಅದು ಮಾಡ್ಬೋದು, ಇದನ್ನ ಎಲ್ಲ ಲಿಸ್ಟ್ ಮಾಡಿ ಅದನ್ನು ಮಾಡು. ನೆಕ್ಸ್ಟ್ ಟೈಮ್ ಬಂದು ನನಗೆ ಹೇಳು, ಅರ್ಥ ಆಯ್ತಾ? ಅವನೆಲ್ಲೋ ನೋಡ್ತಾ ಇದ್ದಾನೆ ಹೇಳುವಾಗ, ಅರ್ಥ ಆಯ್ತೇನೋ? ಹಾಂ ಸರ್ ಅರ್ಥ ಆಯ್ತು. ಏನು ಹೇಳಿದೆ ನಾನು? ನೆಕ್ಸ್ಟ್ ಟೈಮ್ ಕೋಪ ಬಂದಾಗ TV ರಿಮೋಟ್ ಮಾತ್ರ ಒಡೆದಾಕಬಾರ್ದು, ಎಲ್ಲ ಒಡೆದಾಕಬೇಕು. ಆ್ಯಂಡ್ ನಿಮಗೆ ಒಂದು ಲಿಸ್ಟ್ ಮಾಡಬೇಕು, ಏನೇನು ಒಡೆದಾಕಿದ್ರೆ ನಿಮಗೆ ತಂದು ಕೊಡಬೇಕು, ಅಷ್ಟೇ ಅಲ್ವಾ ಸರ್? ಒಂದು ರಾಮಬಾಣ ಎಲ್ಲದಕ್ಕೂ ಅನ್ನೋದಿದೆಯಲ್ಲ, ಅದನ್ನು ಹೇಳ್ಬಿಡ್ತೀನಿ ನಾನು ಫಸ್ಟು. ಏನಂದರೆ ಮೊದಲನೇದಾಗಿ ಫಸ್ಟ್ ಅವ್ರ ಮನಸ್ಸನ್ನು ಕೂಲ್ ಮಾಡೋದು ಕಲಿಸ್ಬೇಕು. ಇಟ್ಸ್ ಎ ಎಕ್ಸಸೈಸ್. ಅದು ದುಡ್ಡಿದೆಯೋ ದುಡ್ಡಿಲ್ವೋ, ಮನಸ್ಸಿನ ಶಕ್ತಿ ಇದೆಯಲ್ಲ ಅದು ಎಲ್ರಿಗೂ ಫ್ರೀಯಾಗಿ ಸಿಕ್ಕಿದೆ. ಬಡವ ಅಂತ ಅವನು ಕಮ್ಮಿ ಶಕ್ತಿ ಇಲ್ಲ ಮನಸ್ಸಿಂದ, ಅವ್ನು ಯೂಸ್ ಮಾಡೋಕೆ ಅವನಿಗೆ ಐಡಿಯಾನೇ ಇರೋದಿಲ್ಲ. ನನಗೆ ಈ ಶಕ್ತಿ ಇದೆ ಅಂತ ಗೊತ್ತೇ ಇರಲ್ಲ. ಬಟ್ ಗಂಡು ಮಕ್ಕಳು ಹುಡುಗರು ಅಳ್ಳಲ್ಲ, ಹುಡುಗರು ಅಳಬಾರ್ದು ಅಥವಾ ಹುಡುಗರು ಸ್ಟ್ರಾಂಗ್ ಆಗಿರಬೇಕು ಅಂತೆಲ್ಲ ಒಂದು 2 ಬಂದ್ಬಿಡುತ್ತೆ ಅದರಲ್ಲಿ. ಸೊ ಹುಡುಗರಿಗೆ ಅದು ಸೊಸೈಟಿ ಎದುರುಗಡೆ ಇಟ್ಸ್ ಅ ಶೇಮ್. ನೀನು ವೀಕು, ನೀನು ನೀನು ಇಮೋಷ್ನಲ್ ಆಗಿರೋಕ್ಕೆ ನೀನು ಗಂಡಸು ಅಂದರೆ ನೀನು ಹಿಂಗಿರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಂದುಬಿಡುತ್ತೆ. ಹೆಂಗ್ಸ್ ಅಂದರೆ ಸಾಫ್ಟ್ ಪಾಪ ಅಂತ ಕಾನ್ಸೆಪ್ಟ್. ಸೊ ಇಲ್ಲೇನಾಗುತ್ತೆ, ಸಮಾಧಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅಲ್ಲಿ ಶೇಮ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಮೇ ಬಿ ಪೇರೆಂಟ್ಸ್ ಮಾಡ್ಬೋದು, ಮೇ ಬಿ ಸೊಸೈಟಿ ಮಾಡ್ಬೋದು, ಟೀಚರ್ ಮಾಡ್ಬೋದು, ಯಾರೋ ಒಬ್ಬ ಕ್ಲಾಸ್ಮೇಟ್ ಮಾಡ್ಬೋದು. ಹುಡುಗಿ ಅಂತ ಬಂದಾಗ ಯೂಶ್ವಲಿ ಅವಳು ಎಷ್ಟೇ ಇಮೋಷ್ನಲ್ ಆಗಿ ಹತ್ರ ಏನೇ ಮಾಡಿದ್ರು ಅಂತ ಬಿಟ್ಟು ಹೋಗ್ತಾಳೆ ಅವಳು ಫುಲ್ ಗಟ್ಟಿಯಾಗಿ. ನಾನು ನೋಡ್ಕೋಬೇಕು, ನನ್ನ ಗಂಡ, ನನ್ನ ಲೈಫು, ನನ್ನ ಸಂಸಾರ, ನನ್ನ ಮಗು, ಈ ಥರ ಎಲ್ಲ ಬಂದಾಗ ವಿಮೆನ್ ದೇ ಆರ್ ವೆರಿ ಫೆರೋಷಿಯಸ್ ಅಂಡ್ ವೆರಿ ಸ್ಟ್ರಾಂಗ್. ಅವರು ನನ್ನ ಗಂಡನಿಗೋಸ್ಕರ ನಾನು ಬಿದ್ದರೂ ಪರವಾಗಿಲ್ಲ ಅಂತ ಫುಲ್ ಧೈರ್ಯದಿಂದ ಎತ್ಕೊಂಡು ಬಿಡ್ತಾರೆ. ಇಟ್ಸ್ ಲೈಕ್ ಇಮೋಷ್ನಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರ್ತಾರೆ. ನಮ್ಮ ಜೊತೆಗೆ ಪ್ರವೀಣ್ ನಾಯಕ್ ಮತ್ತು ಸುಷ್ಮಿತಾ ನಾಯಕ್ ಇದ್ದರು. ಮನಃಶಾಸ್ತ್ರಜ್ಞರು ಸುಷ್ಮಿತಾ ನಾಯಕ್ ಮತ್ತು ಆಧ್ಯಾತ್ಮಿಕ ಚಿಂತಕರು ಪ್ರವೀಣ್ ನಾಯಕ್. ನಾವು ಮನಸ್ಸಿನ ಬಗ್ಗೆ ಮಾತಾಡ್ತಾ ಇದ್ವಿ ಮತ್ತು ಸಾಕಷ್ಟು ಕಾಯಿಲೆಗಳು ನಾವು ನಮ್ಮ ಸಮಾಜದಲ್ಲಿ ಇರುವಂಥದ್ದು ಮತ್ತು ಗುಣಪಡಿಸಲು ಸಾಧ್ಯ ಆಗುವಂಥವು ಮತ್ತು ಇದ್ದರೂ ಕೂಡ ಗೊತ್ತಾಗದಿರುವಂಥ ಕಾಯಿಲೆಗಳ ಬಗ್ಗೆ ಒಂದಷ್ಟು ಮಾತಾಡ್ತಾ ಇದ್ವಿ ನಾವು. ಕಾಮನ್ ಆಗಿ ಜನರಲ್ಲಿ ಇರುವಂಥದ್ದು, ಆದರೆ ಅದನ್ನು ಗಮನಿಸದೇ ಇರುವಂಥದ್ದು. ಬಟ್ ಅದರ ಎಫೆಕ್ಟನ್ನು ಅವರು ಅನುಭವಿಸ್ತಾ ಇರೋದು ಮತ್ತು ಅವ್ರ ಸುತ್ತಮುತ್ತ ಇರೋರು ಅನುಭವಿಸ್ತಾ ಇರೋದು. ಆಮೇಲೆ ಸುತ್ತಮುತ್ತ ಇರೋರಿಗೂ ಕೂಡ ಅದು ಗೊತ್ತಿಲ್ಲ, ಇವನಿಗೆ ಕಾಯಿಲೆ ಇದೆ ಅಥವಾ ಇವಳಿಗೆ ಕಾಯಿಲೆ ಇದೆ ಅಂಥೇಳಿ ಅವ್ರಿಗೂ ಗೊತ್ತಿಲ್ಲ, ಸುತ್ತಮುತ್ತ ಇರೋರಿಗೂ ಗೊತ್ತಿಲ್ಲ. ಆ ಥರದ್ದು ಯಾವುದು? ಸೊ ಇವಾಗ OCD ಅಂತ ಬಂದಾಗ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅದರಲ್ಲಿ ರಿಪಿಟೇಟಿವ್ ಥಾಟ್ಸ್ ಇರ್ಬೋದು, ರೆಪಿಟೇಟಿವ್ ಆ್ಯಕ್ಷನ್ಸ್ ಇರ್ಬೋದು. ಈಗ ಸಿಂಪಲ್ ಕೆಲವು ಥಿಂಗ್ಸ್ ಕೈ ತೊಳೆಯೋದು ಅಥವಾ ಮತ್ತೆ ಚೆಕ್ ಮಾಡೋದು, ಈ ಥರ ಕೆಲವು ಥಿಂಗ್ಸ್ ಇರುತ್ತೆ. ಅಪಾರ್ಟ್ ಫ್ರಮ್ ದೀಸ್ ಥಿಂಗ್ಸ್ ಅವರು ಒಂದು ವೆರಿ ಪರ್ಟಿಕ್ಯುಲರ್ ಆಗಿರ್ತಾರೆ, ಆರ್ಗನೈಸ್ಡ್ ಆಗಿರಬೇಕು, ಎಲ್ಲ ಹೀಗೇ ಇರಬೇಕು. ಅದಲ್ಲಿಟ್ಟರೆ ಅವ್ರಿಗೆ ಸಮಾಧಾನ ಇಲ್ಲ. ಇನ್ಫ್ಯಾಕ್ಟ್ ಎಷ್ಟು ಒಂದು ಲೆವೆಲಿಗೆ ಅಂದರೆ, ಒನ್ ಆಫ್ ಮೈ ಕ್ಲೈಂಟ್ಸ್ ಇದ್ದರು, ಅವ್ರಿಗೆ ಡಸ್ಟ್ಬಿನ್, ಒಂದು ಲೇಡಿ ಅವರಮ್ಮ ತೆಗೆದು ಆ ಡಸ್ಟ್ಬಿನ್ ಈ ಕಡೆ ಇಟ್ಟರೆ ಸಿಕ್ಕಾಬಡೆ ಸಿಟ್ಟು, ಕಿರ್ಚಾಡೋದು, ನೀನು ಡಸ್ಟ್ಬಿನ್ ಯಾಕೆ ಮುಟ್ಟಿದೆ, ಜಸ್ಟ್ ಡಸ್ಟ್ಬಿನ್ 1 ಇಂಚ್ ಆ ಕಡೆ ಇಟ್ಟರೆ. ಇದು ಎಕ್ಸ್ಟ್ರೀಮ್ ಕೇಸ್ ಆಯಿತು. ಎಕ್ಸ್ಟ್ರೀಮ್ ಕೇಸ್ ಇಲ್ಲದೇ ಇದ್ರೂ ಕೆಲವು ಜನ ಇವಾಗ ಮನೆ ಈ ಥರ ಇರಬೇಕು, ಓಕೆ ಫೈನ್, ಚೆನ್ನಾಗಿರ್ಬೇಕು, ನೀಟಾಗಿರ್ಬೇಕು, ಕ್ಲೀನಾಗಿರ್ಬೇಕು. ಬಟ್ ಅದು ಇಲ್ಲಿರೋದು ಅಲ್ಲಿದ್ದರೆ ನಾನು ನಿದ್ದೆ ಬರೋಲ್ಲ ಅಂದರೆ ಅದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಲೆವೆಲಲ್ಲಿ ಬರುತ್ತೆ. ಆ್ಯಂಡ್ ಇಲ್ಲಿರೋದಲ್ಲಿದ್ದರೆ ಅವ್ರಿಗೆ ಕೆಲಸನೇ ಮಾಡೋಕ್ಕಾಗಲ್ಲ, ಸರಿಯಾಗೋ ತನಕ ಕೆಲಸ ಮಾಡೋಕ್ಕಾಗಲ್ಲ. ಆ್ಯಂಡ್ ಅದು ಸರಿಯಾಗೋದಂದ್ರೆ ಏನು, ಅದಕ್ಕೊಂದು ಎಂಡ್ ಇಲ್ಲ. ಅಂದರೆ ಇವಾಗ ಹಿಂಗಿಟ್ರೆ ಸರಿಯೋತ್ತಲ್ಲ, ಎವ್ರಿ ಡೇ ನಾನು ಹಿಂಗೆ ಇಡಬೇಕು, ಹಾಗೆ ಇಡಬೇಕು, ಅದು ಫೀಸಿಬಲ್ ಅಲ್ಲ. ಅದು ಹೇಗೆ ಪಾಸಿಬಲ್ ಆಗುತ್ತೆ? ಡೈಲಿ ಲೈಫಲ್ಲಿ ಪ್ರತಿಯೊಂದು ನಾನು ಪರ್ಫೆಕ್ಟಾಗಿ ಇಡಬೇಕು, ಪರ್ಫೆಕ್ಟಾಗಿ ಮಾಡಬೇಕಂದ್ರೆ ಹೌ ಕ್ಯಾನ್ ಯು ಫಂಕ್ಷನ್? ನಿಂದೆಲ್ಲ ಟೈಮ್, ಎನರ್ಜಿ ಎಲ್ಲ ಅದರಲ್ಲೇ ಹೋಗುತ್ತೆ. ಈಗ ನಿನ್ನ ಹೆಂಡತಿ ಮಕ್ಕಳ ಜೊತೆ ಅಥವಾ ನಿನ್ನ ಫ್ರೆಂಡ್ ಜೊತೆ ಅಥವಾ ನಿನ್ನ ಕೆಲಸಕ್ಕೆ ಡಿವೋಟ್ ಮಾಡೋಕ್ಕಿಂತ ನಾನು ಇದನ್ನು ಸರಿ ಮಾಡೋಕ್ಕೆ ಮಾಡ್ತೀನಿ ಅಂದರೆ ಲೈಫ್ ಲಾಂಗ್ ಸರಿ ಮಾಡ್ತಾನೆ ಇರ್ತೀಯ ಇನ್ ಅ ವೇ, ಯುನೋ. ಆ್ಯಂಡ್ ಇವಾಗ ಕಾಕ್ರೋಚು ಅಥವಾ ಯಾವುದೋ ಒಂದು ಇನ್ಸೆಕ್ಟ್ ಬಂದರೆ ಅದು ಹೋಯ್ತು, ನನಗೆ ಆಗದೆ, ನನಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗಿ. ಸೊ ಎನಿಥಿಂಗ್ ಎಟ್ ಅ ಎಕ್ಸ್ಟ್ರೀಮ್ ಲೆವೆಲ್. ಇವಾಗ ಫಾರ್ ಎಕ್ಸಾಂಪಲ್ ಅವ್ರ ಕೆಲವು ಬಿಲೀಫ್ ಇರ್ಬೋದು, ರೆಪಿಟೇಟಿವ್ ಬಿಲೀಫ್. ಇವಾಗ ನನ್ನ ತಲೆಯಲ್ಲಿ ಏನೋ ಒಂದು ವ್ಯಾಕ್ಯೂಮ್ ಇದೆ, ಅದರಿಂದ ನನಗೇನೋ ಆಬ್ಸ್ಟೆಕಲ್ ಆಗ್ತಿದೆ. ನೀವು ಏನು ಹೇಳಿದ್ರು ಅವ್ರು ಆ ವ್ಯಾಕ್ಯೂಮ್ ಇದೆ, ಇದ್ದೇ ಏನಿದ್ರು ಹೋಗ್ತಾ ಇಲ್ಲ, ಅದು ಇದೇ ಹೇಳ್ತಾಳೆ, ನಂಗೆ ಫೀಲ್ ಆಗುತ್ತೆ ಅಂತಲೇ ಹೇಳ್ತಾರೆ. ಸೊ ಆ್ಯಂಡ್ ರೆಪಿಟೇಟಿವ್ ಥಿಂಗ್ಸ್ ಹೇಳೋವಂಥದ್ದು. ಈಗ ನೀವೇನೇ ಹೇಳಿ, ಅಲ್ಲ ಏನು ಗೊತ್ತಾ, ಅದು ನಾನು ಅಲ್ಲಿ ಹೋದರೆ ಅದು ಸರಿ ಹೋಗ್ಬೋದು, ಅಲ್ಲ ಹೀಗೆ ಹಾಗೆ ಹೌದು ಕರೆಕ್ಟ್, ಅಲ್ಲ ಅಲ್ಲಿ ಹೋದರೆ ಅದು ಸರಿ ಹೋಗ್ಬೋದು ಅಂತ, ಹೌದಾ ಆವಾಗ ಇದು ಮಾಡಿದೆ, ಹೌದು ಅಲ್ಲ ಅದು
ಅದೇನೇ ನಾನು ಅಲ್ಲಿ ಹೋದರೆ ಅವ್ರು ಅದನ್ನೇ ಹೇಳ್ತಾ ಇರ್ತಾರೆ. ಅವ್ರ ಪಾಯಿಂಟ್ ಆಫ್ ವ್ಯೂ ಏನೇ ಇರ್ಬೋದು. ಇವಾಗ ಈ ಹೋಟ್ಲಲ್ಲಿ ನಾರ್ತ್ ಇಂಡಿಯನ್ ಚೆನ್ನಾಗಿದೆ, ಇಲ್ಲ ಇಲ್ಲಿ ಸೌತ್ ಇಂಡಿಯನ್ ಚೆನ್ನಾಗಿದೆ ಅಂತ ನಾನು ಇವಾಗ ನಾರ್ತ್ ಇಂಡಿಯನ್ಸ್ ನೀವು ಏನೇ ಹೇಳಿ ಎಷ್ಟೇ ಬೆಸ್ಟ್ ಫುಡ್ ಕೊಡಿ ಇದು ಇಲ್ಲ ಇಲ್ಲಿ ಸೌತ್ ಇಂಡಿಯನ್ನೇ ಚೆನ್ನಾಗಿರೋದು. ದೇ ವೆರಿ ಸ್ಟಿಕ್ ಆನ್ ಟು ದೇರ್ ಇದು ವಿಚ್ ಇಸ್ ಫೈನ್ ಇಫ್ ಇಟ್ ಈಸ್ ಲೈಕ್ ಇನ್ ಅ ನಾರ್ಮಲ್ ಸಿಚುವೇಶನ್. ಬಟ್ ಪ್ರತಿಯೊಂದು ಸಿಚುವೇಷನಲ್ಲೂ ಅದು ಅಷ್ಟು ಸ್ಟ್ರಾಂಗ್ ಆಗಿದೆ. ಇವಾಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಅದು ಹೋಟ್ಲಲ್ಲಿರೋ ಲೋಟ ಅದು ಸ್ವಲ್ಪ ಟಿಶ್ಯೂ ಪೇಪರಿಂದ ಒರೆಸಿಲ್ಲ ಅಂದರೆ ಅವ್ರಿಗೆ ಅದು ಸಮಾಧಾನ ಇಲ್ಲ. ನೀವು ಎಷ್ಟೇ ನನ್ನ ಕ್ಲೈಂಟ್ಸ್ ಜೊತೆನೇ ಒಂದು ಸತಿ ನಮ್ಮದೊಂದು ಇವೆಂಟ್ ಇತ್ತು, ಅಲ್ಲಿ ಕೂತಿದ್ರು ಅವರು ನಂಗೆ ಗೊತ್ತಂತ ಅವ್ರಿಗೆ ಗೊತ್ತು OCD ಅದು ಲಕ್ಷಣ ಅದು ಗೊತ್ತು. ಹುಷಾರಾಗಿ ನಾನು ನೋಡದೇ ಇರುವಾಗ ಸ್ವಲ್ಪ ಟಿಶ್ಯೂ ತೆಗೆದು ಆ ಕಡೆ ನೋಡೋಷ್ಟ್ರಲ್ಲಿ ಬೇಗ ಅಂತ ಕೂತ್ಕೊಂಡಿದ್ರು. ಸೊ ಅಷ್ಟು ಆ ಲೆವೆಲ್ಗೆ ಇಟ್ಸ್ ಲೈಕ್ ಕಂಪಲ್ಸರಿ. ಇನ್ನೊಂದು ಏನಾಗುತ್ತೆ ಅಂದರೆ ಸರ್ ಅವ್ರು OCD ಸರ್ ನಮ್ಮ ಮಗಳು OCD ಅಂತ ರೆಕಗ್ನೈಸ್ ಮಾಡಿದಾರಿಂದ ಸರ್ ಒಂದು ಮಾತು ಹೇಳಲ್ಲ ಅಂತ ಬಂದು ಕೂತ್ಕೋತಾರೆ ಅವ್ರು ಒಳಗ ಮೇಲೆ. ಯಾರು OCD ಅಂತ ಕರ್ಕೊಂಬಂದಿರಲ್ಲ ಪೇಷಂಟು, ಇವರು ಪೇಷಂಟ್ ಅಲ್ಲ ಕ್ಲೈಂಟ್ ಅಂತೀನೋ ಪಾಪ. ಬಂದು ಕೂತ್ಕೋತಾರೆ, ಸರ್ ನಮ್ಮ ಅಪ್ಪ ನಮ್ಮನ್ನು ತುಂಬ ಸ್ಟ್ರಿಕ್ಟಾಗಿ ಬೆಳೆಸಿದ್ದಾರೆ ಸರ್, ನಾನು ಅದ್ರ ಪ್ರಕಾರ ನಡ್ಕೋತೀನಿ ಸರ್, ಇವರೆಲ್ಲ ಅದನ್ನು ತಪ್ಪು ತಿಳ್ಕೊತಿದ್ದಾರೆ ಅಂತ. ಅವ್ರು ಫಸ್ಟು ನಾನು ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಸರ್. ಈಗ ಫಾರ್ ಎಕ್ಸಾಂಪಲ್ ಸರ್ ನೀವು ಇಲ್ಲಿ ಕೂತಿದ್ದೀರಾ, ನನ್ನ ಪೆನ್ ಇದೆ, ಒಂದು ಬುಕ್ ಇದೆ, ನೀವೇನೋ ಬಂದು ಬರೀವಾಗ ಬುಕ್ ಇಲ್ಲ ಅಂದರೆ ನಿಮಗೆ ಕೋಪ ಬರಲ್ವ ಸರ್? ನಾನು ಇಲ್ಲಿ ಇಟ್ಟಿದ್ದು ಬುಕ್ ಯಾರು ತೊಗೊಂಡ್ರಿ, ನಾನು ಈಗ ಬರೀತಿದ್ದೆ ಅದರಲ್ಲಿ ಯಾರು ತೆಗ್ದಿದ್ದು ಅಂತ ಗಲಾಟೆ ಮಾಡಲ್ಲ ಸರ್? ನೀವು ಮಾಡ್ಬೋದಮ್ಮ ಹಾಗೆ ಸರ್, ಅಷ್ಟೇ ಸರ್ ಅಂತ ಅವರು ಅದು ಭಾಳ ಸರಳವಾಗಿ ಹೇಳ್ಬಿಡ್ತಾರೆ. ಅವ್ರ ಮನಸ್ಸಲ್ಲಿ ಅದು 100% ಜಸ್ಟಿಫೈಡ್ ಆಗಿರುತ್ತೆ. ಇವಾಗ ಮೊಬೈಲ್ ನನಗೆ ಇಲ್ಲಿ ಇಡೋದು ಇಷ್ಟಪ್ಪ, ಶೂಸ್ ಅಲ್ಲಿ ಇಡೋದು ಇಷ್ಟ, ಪ್ಲೇಟ್ ಈ ಥರ ಇಡೋದು ಇಷ್ಟೇ, ಇಟ್ಸ್ ಲೈಕ್ ಸಿಂಪಲ್. ಬಟ್ ಅದು ಹೀಗೆ ಇರಬೇಕನ್ನೋ ಇಂಟೆನ್ಸಿಟಿ ಯಾವ ಲೆವೆಲ್ಗಿದೆ ಅನ್ನೋದು ಮೇಕ್ಸ್ ಅ ಡಿಫ್ರೆನ್ಸ್ ವೆದರ್ ಇಟ್ ಇಸ್ ನಾರ್ಮಲ್ ನಾಟ್. ಸೊ ಇದನ್ನು ಕೂಡ ಕ್ಯೂರ್ ಮಾಡ್ಬೋದು. ಹೌದು. OCD ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್. ಚಿಕ್ಕ ಲಕ್ಷಣ ಅಂದರೆ ಬೋಲ್ಟ್ ಪದೇ ಪದೇ ಹಾಕೋದು, ಕೈ ಪದೇ ಪದೇ ತೊಳ್ಕೊಳ್ಳೋದು, ಬೇರೆ ಬೇರೆ ರೀತಿ. ಎಲ್ಲರಿಗೂ ಎಲ್ಲ ಅದು ಇರಲೇಬೇಕಂತಿಲ್ಲ. ಒಬ್ರಿಗೆ ಕ್ಲೀನ್ಲಿನೆಸ್ ಬಗ್ಗೆ ಇರ್ಬೋದು, ಒಬ್ಬರಿಗೆ ಆರ್ಗನೈಸ್ಡ್ ಆಗಿ ಇರೋ ಬಗ್ಗೆ ಇರ್ಬೋದು, ಒಬ್ಬರಿಗೆ ವರ್ಮ್ಸ್ ಬಗ್ಗೆನೇ ಇರ್ಬೋದು, ಒಬ್ಬರಿಗೆ ಜರ್ಮ್ಸ್ ಬಗ್ಗೆ ಇರ್ಬೋದು. ಇಟ್ ಡಿಪೆಂಡ್ಸ್ ಆನ್ ವಾಟ್ ಯು ಆರ್ ಅಬ್ಸೆಸ್ಡ್ ಅಬೌಟ್. ಎಸ್. ನೆಕ್ಸ್ಟ್ ಸರ್ ಬೇರೆ ಇನ್ನೊಂದು ಕಾಯಿಲೆ ಮೂಡ್ ಸ್ವಿಂಗ್ಸ್ ಅಂತ ಬಂದಾಗ, ಮೂಡ್ ಸ್ವಿಂಗ್ ಎಲ್ಲರಿಗೂ ನಾರ್ಮಲ್ ಅಲ್ವಾ? ಕೆಲಸಕ್ಕೆ ಕೋಪ ಬರುತ್ತೆ, ಕೆಲಸಕ್ಕೆ ಖುಷಿಯಾಗಿರ್ತೀವಿ, ಕೆಲಸಕ್ಕೆ ವಾಟ್ ಎವರ್ ಇಟ್ ಮೈಟ್ ಸ್ವಿಂಗ್. ಬಟ್ ಇದರಲ್ಲಿ ಒಂದು ಬೈಪೋಲಾರ್ ಡಿಸಾರ್ಡರ್ ಅಂತ ನಾವೇನು ಕರಿತೀವಿ, ಅದರಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ಲಿಗೆ ಮೂಡ್ ಸ್ವಿಂಗ್ ಆಗುತ್ತೆ. ಅಂದರೆ ಇವಾಗ ಹ್ಯಾಪಿ ಅಂದರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕೂಡ ಖರ್ಚು ಮಾಡೋಕ್ಕೆ ರೆಡಿ, ಸ್ಯಾಡ್ ಅಂದರೆ ಆ ಲೆವೆಲ್ಲಿಗೆ ಡೌನು, ಆ ರೀತಿ ಒಂದು ಎಕ್ಸ್ಟ್ರೀಮ್ ಇರೋವಂಥದ್ದು. ಆ್ಯಂಡ್ ಯಾವುದೇ ಒಂದು ಇವಾಗ ಕೋಪ ಪ್ರತಿ ಸಲ ಒಂದು ಪರ್ಸನಿಗೆ ಕೋಪ ಬಂದಾಗ ಅವನ್ನೆಲ್ಲ ಹೊಡೆದಾಕಬೇಕು, ಶೌಟ್ ಮಾಡಬೇಕು ಹಾಗೇನಿಲ್ಲ. ಕೆಲವು ಸತಿ ಕೋಪ ಬಂದಾಗ ಕಿರ್ಚ್ಬೋದು, ಕೆಲವು ಸತಿ ಎಲ್ಲೋ ಒಂದು ಸತಿ ಆ ಥರ ಆಗಿದ್ರೆ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಇದರಲ್ಲಿ ಒಬ್ಬ ಇದ್ದ, ಅವನು ನನ್ನ ಕ್ಲೈಂಟ್, ಅವನಿಗೆ ನನಗೆ ಗೊತ್ತಾಯ್ತು ಇವನಿಗೆ ಇದಿರುತ್ತೆ ಮೂಡ್ ಸ್ವಿಂಗ್, ಖಂಡಿತ ಬೇರೆ ಲಕ್ಷಣಗಳಿದೆ. ಒಂದು ಲಾಸ್ಟ್ ಕನ್ಫರ್ಮೇಷನ್ ಬೇಕಿತ್ತು ಇವನು ಬೇರೆ ಥರ ಬಿಹೇವ್ ಮಾಡ್ತಾನೆ ಅಂತ. ಸೊ ಅವ್ನಿಗೆ ಏನು ಹೇಳಿದ್ರು ಅವ್ನು ಹೇಳ್ತಾ ಇಲ್ಲ, ನನಗೆ ಯಾವುದು ಓಪನ್ ಅಪ್ ಮಾಡ್ತಾ ಇಲ್ಲ. ಮತ್ತು ಓಕೆ ಅಂತ ಅವ್ರ ಮದರ್ನ ಕರೆಸ್ದೆ. ನಾನು ಕೇಳಿದೆ ಅವನಿಗೆ, ನಿಂಗೆ ಕೋಪ ಬಂದಾಗ ಏನು ಮಾಡಿದೆ? ಏನಿಲ್ಲ ಅಂತಲೇ ಕೂತಿದ್ದಾನೆ. ಬೇರೆ ಎಲ್ಲ ಹೇಳ್ದ ಅವ್ನು, ಬೇರೆ ಎಲ್ಲ ಟ್ಯಾಲಿ ಆಗ್ತಾಯಿದ್ದ ನನಗೆ ಇದಕ್ಕೆ. ಮತ್ತು ಅವ್ರ ಮದರ್ನ ಕರೆಸ್ದೆ ಒಳಗಡೆ. ಅವ್ರ ಮದರ್ನ ಕರೆಸ್ದಾಗ ಕೇಳಿದೆ, ಮ್ಯಾಮ್ ಇವನು ಕೋಪ ಬಂದಾಗ ಏನು ಮಾಡ್ತಾನೆ? ಬಕೆಟ್ ಹೊಡೆದಾಕ್ತಾನೆ, ಫೋನ್ ಹೊಡೆದಾಕ್ತಾನೆ, ಬಕೆಟ್ ಒದಿತಾನೆ, ಹೀಗೆಲ್ಲ ಶುರು ಮಾಡಿದರು. ಮತ್ತು ಅವನ್ನ ನೋಡ್ತಿದ್ದೆ, ಅದು ಒಂದು ಸತಿ ಬಕೆಟ್ ಒಂದು ಹಾಕಿದ್ದಷ್ಟೇ, ಫೋನ್ ಒಂದು ದೊಡ್ಡದು ಹಾಕಿದ್ದು, ಏನು ಅವ್ನು ದೊಡ್ಡ ವಿಷಯನೇ ಅಲ್ಲ, ಅದು ನಾರ್ಮಲ್ ಅಂತ. ಸೊ ಈ ರೀತಿ ಬೇರೆ ಬೇರೆ ಲಕ್ಷಣಗಳನ್ನ ನೋಡಿದಾಗ ಇಟ್ ಈಸ್ ಸಮಥಿಂಗ್. ಆ್ಯಂಡ್ ಇನ್ನೊಂದು ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಅಂತ ಬರುತ್ತೆ. ಇದು ಎರಡು ಹೇಳ್ಬಿಡ್ತೀನಿ, ಬಿಕಾಸ್ ಎರಡು ಒಂದ್ರ ಮೇಲೆ ಫೋಕಸ್ ಮಾಡೋ ಅಷ್ಟು ದೊಡ್ಡದೇನಲ್ಲ, ಜಸ್ಟ್ ಸ್ಮಾಲ್ ಎಕ್ಸಾಂಪಲ್. ಸೊ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಅಂತ ಬಂದಾಗ ಅವರ ಮನಸ್ಸು ಒಂದೇ ಕಡೆ ಸ್ಥಿರವಾಗಿ ನಿಲ್ಲೋದಿಲ್ಲ. ಅವ್ರ ಮನಸ್ಸಲ್ಲಿ 100 ಥಾಟ್ ಓಡ್ತಾ ಇರುತ್ತೆ. ನೀವು ಹೇಳ್ತಾ ಇರೋದು ಕೇಳ್ತಾ ಇದ್ದಾರೆ, ಬಟ್ ಬೇರೆ ಎಲ್ಲ ಥಾಟ್ಸ್, ಅದು ನಾರ್ಮಲ್. ಇವಾಗ ನಾರ್ಮಲ್ ಮನುಷ್ಯನಿಗೂ ಇವಾಗ ಏನೋ ಒಂದು ಹೇಳಿದಾಗ ಬೇರೆ ಥಾಟ್ಸ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗೋದು ವೆರಿ ನಾರ್ಮಲ್. ಈಗ ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ನೀವು ಓಕೆ ಇವಾಗ ಎಷ್ಟೊತ್ತಾಗ್ಬೋದು, ಇದಾದ್ಮೇಲೆ ಊಟ ಏನು ಮಾಡೋದು, ಏನೋ ಥಿಂಕ್ ಮಾಡ್ಬೋದು, ದ್ಯಾಟ್ ಈಸ್ ನಾರ್ಮಲ್. ಬಟ್ ನಾನು ಹೇಳ್ತಾ ಇರೋದು ಅವ್ರ ಮೈಂಡಲ್ಲಿ ಸಿಕ್ಕಾಪಟ್ಟೆ ಥಿಂಗ್ಸ್ ರನ್ ಆಗ್ತಾ ಇರುತ್ತೆ. ಓಕೆ ಇವಾಗ ನೆಕ್ಸ್ಟ್ ಇದು ವರ್ಲ್ಡ್ ನ್ಯೂಸು, ಅದರಿಂದ ಅಲ್ಲಿ ಇದಾಗ್ತಾ ಇದೆ ಜಾಗದಲ್ಲಿ ನಾನು ಇದು ಮಾಡಬೇಕು, ಅವರೇನೋ ಹೇಳ್ತಾ ಇದ್ದಾರೆ, ಬೇಗ ಕೇಳಿ ಹೋಗಬೇಕು, ಆ ಥರ ವೆರಿ 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 ಫಾಸ್ಟಾಗಿ ಓಡ್ತಾ ಇರುತ್ತೆ ಅವ್ರ ಮನಸ್ಸು. ಸೊ ಆ ರೀತಿ ಇವಾಗ ಅವ್ರು ಕೇಳಿಸ್ಕೊಳ್ಳಲ್ಲ. ಸೊ ಸೇಮ್ ಥಿಂಗ್, ಒಂದು ಸಣ್ಣ ಹುಡುಗನ ಒಂದು ಎಕ್ಸಾಂಪಲ್ ಇತ್ತು. ಒಬ್ಬ ಡಾಕ್ಟ್ರು ಅವನಿಗೆ ಹೇಳಿದ್ರು, ಆ್ಯಂಡ್ ಅವ್ರು ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹೋಗ್ತಿರ್ತಾರೆ. ಅವ್ರಿಗೆ ನಾರ್ಮಲ್ ಜನ ಎಲ್ಲ ಬೋರಿಂಗ್ ಅಂತ ಅನ್ಸುತ್ತೆ. ಅವ್ರಿಗೆ ಸ್ಕೂಲ್ಗೆ ಹೋಗೋಕ್ಕೂ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಬಿಕಾಸ್ ಅವ್ರ ಲೆವೆಲ್ ಎಲ್ಲೋ ಇರುತ್ತೆ, ಯೋಚನೆ ಮಾಡೋದು ವೆರಿ ಆ್ಯಕ್ಟಿವ್, ಅದು ಇದು. ಬೇರೆಯವ್ರು ಆ ಲೆವೆಲಲ್ಲಿ ಇರಲ್ಲ, ಬಿಕಾಸ್ ಅವ್ರು ನಾರ್ಮಲ್ ಲೆವೆಲಲ್ಲಿ. ಸೊ ಆ ಥರ ಒಂದು ಹುಡುಗ ಬಂದಿದ್ದ. ಸೊ ಅವನಿಗೆ ಡಾಕ್ಟ್ರ್ ಒಬ್ಬರು ಹೇಳಿದ್ರು ಈ ಥರ ಎಲ್ಲ ಹೊಡೆದಾಕೋದು. ಅವ್ನಿಗೆ 2 ಇತ್ತು, ADHD ಥರ ಬೈಪೋಲರ್ 2 ಸಿಮ್ಟಮ್ಸ್. ಸೊ ಅದರಲ್ಲಿ ಅವ್ರಿಗೆ ಡಾಕ್ಟ್ರ್ ಹೇಳಿದ್ರು, ನೋಡಪ್ಪ ನೀನೆಲ್ಲ ಹೊಡೆದಾಕ್ತಿಯಂತೆ, ರಿಮೋಟ್ ಎಲ್ಲ ಹೊಡೆದಾಕಿದ್ಯಂತೆ, ಎಲ್ಲ ಮಾಡಿದ್ಯಂತೆ, ಆ ಥರ ಮಾಡಬೇಡ ನೆಕ್ಸ್ಟ್ ಟೈಮು.
ನೆಕ್ಸ್ಟ್ ಟೈಮ್ ಕೋಪ ಬಂದಾಗ ಟಿ ವಿ ರಿಮೋಟೆಲ್ಲ ಒಡೆದಾಕ್ಬೇಡ. ಒಂದು ಲಿಸ್ಟ್ ಮಾಡು. ನಿಂಗೆ ಕೋಪ ಬಂದಾಗ ನಿಂಗೆ ಏನೇನು ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು, ಅದು ಮಾಡ್ಬೋದು, ಇದನ್ನ ಎಲ್ಲ ಲಿಸ್ಟ್ ಮಾಡಿ ಅದನ್ನು ಮಾಡು. ನೆಕ್ಸ್ಟ್ ಟೈಮ್ ಬಂದು ನನಗೆ ಹೇಳು, ಅರ್ಥ ಆಯ್ತಾ? ಅವನೆಲ್ಲೋ ನೋಡ್ತಾ ಇದ್ದಾನೆ ಹೇಳುವಾಗ, ಅರ್ಥ ಆಯ್ತೇನೋ? ಹಾಂ ಸರ್ ಅರ್ಥ ಆಯ್ತು. ಏನು ಹೇಳಿದೆ ನಾನು? ನೆಕ್ಸ್ಟ್ ಟೈಮ್ ಕೋಪ ಬಂದಾಗ ಟಿ ವಿ ರಿಮೋಟ್ ಮಾತ್ರ ಒಡೆದಾಕ್ಬಾರ್ದು, ಎಲ್ಲ ಒಡೆದಾಕ್ಬೇಕು. ಆ್ಯಂಡ್ ನಿಮಗೆ ಒಂದು ಲಿಸ್ಟ್ ಮಾಡಬೇಕು, ಏನೇನು ಒಡೆದಾಕಿದ್ರೆ ನಿಮಗೆ ತಂದು ಕೊಡಬೇಕು, ಅಷ್ಟೇ ಅಲ್ವಾ ಸರ್? ಒಂದು ಯಪ್ಪ ನಾನು ಹೇಳಿದ್ರದ್ದೆಲ್ಲ ಆಪೋಸಿಟ್ ಹೇಳ್ತಾ ಇದ್ದೆ ಹಾಗೆ. ಸೊ ಹಾಗೆ ನಮ್ಮ ಈ ಥರದ ಪೇಷಂಟ್ಸ್ ನಿಮ್ಮ ಹತ್ರ ಬಂದಿದ್ದಾರೆ ಸರ್? ಬಂದಿದ್ದಾರೆ. ನನಗೆ ಒಂದೇ ಒಂದು ಇದ್ರ ಗುಟ್ಟು ಹೇಳ್ಬಿಡ್ತೀನಿ, ಈ ಥರದ್ದೆಲ್ಲ ವಿಷಯಗಳಿದೆಯಲ್ಲ, ಇವೆಲ್ಲ ಬೈಪೋಲರ್ ಅವರು ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ, ಅದೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ್ಯಂಡ್ ಒಂದು ವಿಷಯ ಏನಂದರೆ, ಒಂದು ರಾಮಬಾಣ ಎಲ್ಲದಕ್ಕೂ ಅನ್ನೋದಿದೆಯಲ್ಲ, ಅದನ್ನು ಹೇಳ್ಬಿಡ್ತೀನಿ ನಾನು ಫಸ್ಟು ಎಲ್ಲ ಕಾಯಿಲೆಗಳಿಗೆ. ಯಾಕಂದರೆ ಈ ಕಾಯಿಲೆ ಹೆಸರುಗಳೇ ಗೊತ್ತಿರಲಿಲ್ಲ ನಾನು ಶುರು ಮಾಡುವಾಗ. ಅವನಿಗೆ ಈ ಥರ ಏನೋ ತೊಂದರೆ ಇದೆ ಅಂತ ಬರೋರು, ಅವ್ರಿಗೂ ಗೊತ್ತಿರಲಿಲ್ಲ. ಆವಾಗಿಂದ ಮಾಡ್ತಿದ್ದೀನಿ ನಾನು. ಏನಂದರೆ ಮೊದಲನೇದಾಗಿ ಫಸ್ಟ್ ಅವ್ರ ಮನಸ್ಸನ್ನು ಕೂಲ್ ಮಾಡೋದು ಕಲಿಸ್ಬೇಕು. ಇಟ್ಸ್ ಎಕ್ಸಸೈಸ್. ಅದು ತಕ್ಷಣ ತಕ್ಷಣ ಕೂಲ್ ಮಾಡೋ ಅಂದ ತಕ್ಷಣ ಮಾಡಲ್ಲ. ಅದು ಮೆಡಿಟೇಷನ್ ಮೂಲಕ, ಮೆಡಿಟೇಷನ್ ಆಗಲಿ ಅಥವಾ ಒಂದು ಫೋಕಸ್ಡ್ ಐಟಮ್ ಅವ್ರಿಗೆ ಕೊಡ್ತೀವಿ, ಒಂದು ಫೋಕಸ್ ಮಾಡೋದು. ಮನುಷ್ಯ ಈಗ ನನ್ನ ಬೆರಳೆ ನೋಡ್ತಾ ಇರೋ ಅಂದ ತಕ್ಷಣ ಹಿಂಗೆ ಅವ್ನು ನಿನ್ನ ಬೆರಳೆ ನೋಡು ಅಂದರೆ ಅವ್ನು ಹಿಂಗೆ ನೋಡ್ತಾ ಇರ್ತಾನೆ, ಈ ತುದಿಲೇ ನೋಡಬೇಕು ಅಂತ ಅವ್ನು ನೋಡ್ತಾ ಇರ್ತಾನೆ, ಹಿಂಗೆ ನೋಡ್ತಿರ್ತಾನೆ. ಅದು ನೋಡೋಕೆ ಭರಾಟದಿಲ್ಲ ಸರ್, ಅವ್ನು ಎಷ್ಟೋ ವಿಷಯಗಳನ್ನ ಬಿಟ್ಬಿಡ್ತಾನೆ. ನಾವು ಯಾವುದನ್ನು ಫೋಕಸ್ ಆನ್ ದಿಸ್ ಅಂತ ಹೇಳಿದ ತಕ್ಷಣ ಮಿಕ್ಕಿದ ವಿಷಯ ಎಲ್ಲ ಸೈಡ್ಗೆ ಹೋಗಿ ಶುರು ಆಗುತ್ತೆ. ಫೋಕಸ್ ಅಭ್ಯಾಸ ಮಾಡಿಸೋದಾಗಲಿ, ಕೂಲಾಗಿ ಆರಾಮಾಗಿ ಶಾಂತವಾಗಿರೋದು. ನಮ್ಮ ಉಪನಿಷತ್ತಿಂದ ತೊಗೊಳೋದು, ಓಂ ಶಾಂತಿ 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 ಅಂತಿದ್ದು ಬಿಡಪ್ಪ, ಒಂದು 5 ನಿಮಿಷ ಯೋಚನೆ ಮಾಡು. ಇದೆಲ್ಲ ಒಂದು ಐಸು, ಹಿಮಾಲಯ, ಏನು ಎಲ್ಲ ಮಾಡಿ ಆರಾಮಾಗಿ ಕೂತ್ಕೋ, ಏನು ಬೇಡ, ಇದೆಲ್ಲ ಯೋಚನೆ ಮಾಡಿದಾಗ ಡೈವರ್ಟ್ ಆಗುತ್ತೆ ಅವ್ರ ಮನಸ್ಸು. ತಕ್ಷಣಕ್ಕಾಗಿದ್ರು ಪ್ರಾಕ್ಟೀಸ್ ಮಾಡಿಸೋಕ್ಕಾಗುತ್ತೆ. ಈ ಥರ ಫಸ್ಟು ಕೂಲ್ ಮಾಡೋದು. ಇದಾದಮೇಲೆ ಎರಡನೇದೇನೆಂದರೆ ಅದಕ್ಕೊಂದು ಶಕ್ತಿ ತುಂಬಬೇಕಾಗುತ್ತೆ. ನಾವು ಆ ಶಕ್ತಿ ತುಂಬೋದು ಅನ್ನೋದಿಲ್ಲ, ಅದು ಸ್ವಲ್ಪ ಕಾಂಪ್ಲಿಕೇಟೆಡು. ಯಾಕಂದರೆ ಅದು ಇಂಡಿವಿಜುವಲಾಗಿ ನೋಡ್ಕೊಂಡು ಮಾಡಬೇಕಾಗುತ್ತೆ. ಯಾಕಂದರೆ ಅಲ್ಲಿ ನಾವು ನಮಗೆ ಬೇಕಾದಂಗೆ ಹೇಳ್ತಾ ಹೋದರೆ ವರ್ಕೌಟ್ ಆಗೋಲ್ಲ. ನಾನು ಅದೇ ಏನು ಗೊತ್ತಾ ನೀವು ಮಾಡಬೇಕು, ಹಿಂಗೆ ಮಾಡು ಈ ಥರ ಅಂದರೆ ಆಗೋದಿಲ್ಲ. ಅದನ್ನು ಕಸ್ಟಮೈಸ್ ಮಾಡಬೇಕಾಗುತ್ತೆ. ಅದೇ ಟ್ರಿಕ್ ಇಲ್ಲಿ. ಯಾಕಂದರೆ ಎವ್ರಿ ಮೈಂಡ್ ಈಸ್ ಯುನಿಕ್. ಬಟ್ ಮಾಡೋದೇನೆಂದರೆ ಫಸ್ಟು ಅದಕ್ಕೆ ಶಕ್ತಿ ತುಂಬಬೇಕಾದ್ರೆ ಖಾಲಿ ಮಾಡಿಸ್ಬೇಕು ಅವನ ಮನಸ್ಸನ್ನು. ಈಗ ಟ್ರಾಫಿಕ್ ಜಾಮ್ ಥರ ಸರ್, ಏನೂ ಕಾಣಲ್ಲ, ಬಸ್ಸು ಲಾರಿ ಇದೆ, ಎಲ್ಲಿದೆ ರೋಡ್, ಹೆಂಗೆ ಹೋಗ್ಬೇಕು ನನಗೆ ಗೊತ್ತಿಲ್ಲ. ಯಾವಾಗ ಸಿಗ್ನಲ್ ಬಿತ್ತು ಅಥವಾ ಏನೋ ಕ್ಲಿಯರ್ ಆಯಿತು, ಇಲ್ಲೊಂದು ರೋಡ್ ಇದೆ, ಇಲ್ಲಿಂದ ಮಂಗಳೂರು, ಇದು ಹಾಸನ, ಹಿಂಗೆ ಹೋಗ್ಬೇಕು ನಾನು ಅಂತ ನಿಮ್ಗೆ ಗೊತ್ತಾಗ್ತಲ್ಲ. ಹಾಗೆ ಮನಸ್ಸು ಇರೋದು ಒಂದಷ್ಟು ಖಾಲಿ ಮಾಡಿಸೋದು ಅದು ಈಸಿ ಅಲ್ಲ, ಅದು ಒಂದು ಚಾಲೆಂಜ್ ನಮಗೆ. ಅದನ್ನು ನಮ್ಮದೇ ಆ ಟೆಕ್ನಿಕಲ್ ಮಾಡ್ತಾ ಹೋಗ್ತೀವಿ. ಪ್ರತಿಯೊಬ್ಬರಿಗೆ ಬೇರೆ ಬೇರೆ ಮಾಡೋಕ್ಕೆ ಖಾಲಿ ಮಾಡಿದಾಗ ಇಲ್ಲಿದೆ ಅಲ್ಲೋ ದಾರಿ, ನನಗೆ ಸಿಕ್ಕೇ ಸಿಗುತ್ತೆ ಅವನಿಗೆ. ಮನಸ್ಸಿದ್ದರೆ ಮಾರ್ಗ ಅಂತ ಸುಮ್ಮನೆ ಬರಲಿಲ್ಲ, ಅದು ಮಾರ್ಗ ಇದೆ. ಬಟ್ ಮಾರ್ಗನ ಬ್ಲಾಕ್ ಮಾಡಿ ಕೂತಿರುತ್ತೆ ಮನಸ್ಸು. ಬೇಡ ನನಗೆ ಇದೇ ಚೆನ್ನಾಗಿದೆ ಅಂತ ಕಂಫರ್ಟ್ ಝೋನ್ ಥರ ಕ್ರಿಯೇಟ್ ಮಾಡಿಬಿಟ್ಟಿರ್ತದು. ನನಗೆ ಹೊಡೆದಾಕೋದೆ ನನಗೆ ಖುಷಿ ಅಂತ ಆಗ್ಬಿಡುತ್ತೆ ನನಗೆ. ರಿಪೀಟಾಗಿ ಮಾಡ್ತಾ ನನ್ನ ಕೋಪ ಬಂದರೆ ಹಿಂಗೆ ತೋರ್ಬೇಕು, ಅವಾಗ ಓಡಿ ಬರ್ತಾರೆ ಎಲ್ಲರೂ, ಅದೇ ಕರೆಕ್ಟು ಅಂತ ಮೈಂಡು ಏನೂ ಲೆಕ್ಕಾಚಾರ ಹಾಕ್ಬಿಟ್ಟು ಮಾಡಿರುತ್ತೆ ಈ ಥರದ್ದು ಎಲ್ಲ ವಿಷಯಗಳು. ಸೊ ಪ್ರತಿಯೊಂದು ಕೂಲ್ ಮಾಡಿ, ಖಾಲಿ ಮಾಡಿ, ನೀಟಾಗಿ ಒಂದು ಮಾರ್ಗ ತೋರಿಸೋ ಶಕ್ತಿ ನಮಗಿದ್ರೆ ನಾವು ಅವ್ರಿಗೆ ತೋರಿಸ್ಬೋದು. ಅದು ಇಟ್ಸ್ ನಾಟ್ ದಟ್ ಈಸಿ. ಸರ್, ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ ಇಬ್ರಿಗೂ. ಅಂದರೆ ಈಗ ಬಡತನ ಮತ್ತು ಶ್ರೀಮಂತರು ಎರಡೂ ನಮ್ಮ ದೇಶದಲ್ಲಿ ಇದೆ, ನಮ್ಮ ಸಮಾಜದಲ್ಲಿದೆ. ಸುಮ್ಮನೆ ಈ ಕುತೂಹಲಕ್ಕೆ ಹೇಳ್ತಾರೋ ನಾನು, ಈ ಮಾನಸಿಕ ಕಾಯಿಲೆಗಳು ಶ್ರೀಮಂತರಿಗೆ ಜಾಸ್ತಿ, ಬಡವರಿಗೆ ಕಡಿಮೆ ಅನ್ನೋ ಒಂದು ಮನೋಭಾವ ನನ್ನಲ್ಲೂ ಇದೆ. ಅದು ಸ್ವಲ್ಪ ಹಂಗೆ ನಾನು ಅಂದ್ಕೊಂಡಿದ್ದೀನಿ, ಅಥವಾ ತುಂಬ ಜನ ಹಂಗೆ ಅಂದ್ಕೊಂಡಿದ್ದಾರೆ. ಇದು ನಿಜಾನಾ? ಕಡಿಮೆ, ಬಡವರಿಗೆ ಕಡಿಮೆ, ಶ್ರೀಮಂತರಿಗೆ ಜಾಸ್ತಿ ಅಂತ. ಅದು ಏನಾಗುತ್ತೆ ಸರ್, ಇಲ್ಲಿ ಸುಮ್ಮನೆ ಕೇಳ್ತಾ ಇದ್ದೀನಿ. ನಿಜ ಅಂದರೆ ಹೆಂಗೆ ಅಂತ ಹೇಳಿ, ಬಡವರು ತುಂಬ ವಿಷಯ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಈಗ ನಿಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ನೀವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನೋಡ್ತೀರಾ. ಸಿಕ್ಕಾಪಟ್ಟೆ ದುಡ್ಡಿದೆಪ್ಪ, ಕರೆಕ್ಟಾಗಿ ಇನ್ವೆಸ್ಟ್ ಮಾಡಿ ಗ್ರೋ ಆಗಬೇಕು ಅಂತ ಏನೇನೋ ಆಸೆ ಇರುತ್ತೆ ನಿಮಗೆ. ಈಗ ಅದೇನು ಇಲ್ದಿರೋನಿದ್ದಾನೆ ಅಂತ ಇಟ್ಕೊಳ್ಳಿ ಬಡವ, ಅವನಿಗೆ ಊಟದ ಒಂದು ದೊಡ್ಡ ಯೋಚನೆ ಇರುತ್ತೆ ಅವನಿಗೆ. ಬೇರೆ ಪಶು ಪಕ್ಷಿಗಳ ಥರ, ಪ್ರಾಣಿಗಳ ಥರ ಅವನಿಗೆ ಬೆಳಗ್ಗೆ ಎದ್ದರೆ ಇವತ್ತೊಂದು ಊಟದ ಮಾಡಬೇಕು. ಅವನಿಗೆಲ್ಲೋ ಒಂದು ಕಡೆ ಹೋಗಿ ಒಂದು ಸರ್ಕಾರಿ ಮಾರ್ಬಿಟ್ಟು ಗಾಡೀಲಿ ತೊಗೊಂಡೋಗಿ ಸೊಪ್ಪು ಗಿಪ್ಪು ಮಾರ್ಕೊಂಡು ಒಂದು 200-250 ರೂಪಾಯಿ ಲಾಭ ಅಂತ ಹ್ಯಾಪಿ ಅವನು. ತುಂಬ ಯೋಚನೆಗಳಿಲ್ಲ, ಅವನು ಆರಾಮಾಗಿ ಹೆಂಡತಿ ಜೊತೆ ಊಟ ಮಾಡ್ಕೊಂಡು ನೆಮ್ಮದೇ ಮಲಗಿಬಿಡ್ತಾನೆ. ಈ ತುಂಬ ಕಡೆ ನಾವು ಹರಡ್ಕೊಳ್ತೀವಲ್ಲ ಮನಸ್ಸು, ಶ್ರೀಮಂತರು ಹರಡ್ಕೊಳ್ಳೇಬೇಕಾಗುತ್ತೆ. ಈಗ ರಾಜ್ಕುಮಾರ್ ಅವ್ರು ಹೇಳ್ತಾಯಿದ್ರು, ಗಾದ್ನೂರಲ್ಲಿರುವಾಗ ಚಿಕ್ಕ ಮನೆ, ಪುಟ್ಟ ಮನೆ, ಎಲ್ಲ ಅಲ್ಲೇ ಮಲ್ಕೋತಾ ಇದ್ವಿ. ಒಬ್ಬರ ಮುಖ ಅವ್ರು ನೋಡ್ತಾ ಇದ್ವಿ, ಒಬ್ಬರ ಮುಖ ಒಬ್ಬರು ನೋಡ್ತಾ ಇದ್ವಿ, ಆರಾಮಾಗಿತ್ತು. ಒಂದೇ ಇದು, ಅದನ್ನು ಕ್ಲೀನ್ ಮಾಡೋದು ಮುಗಿದೋಯ್ತು. ಆಮೇಲೆ ಆರಾಮಾಗಿ ನಿದ್ದೆ ಮಾಡೋದಷ್ಟೇ. ನಮ್ಮಮ್ಮ ಇದನ್ನು ಕ್ಲೀನ್ ಮಾಡೋದು, ಇದು ಮಾಡೋದು, ನಾವು ಇಲ್ಲಿ ಆಯಿತು. ಒಂದು ಚಿಕ್ಕ ಮನೆಯಲ್ಲಿ ಒಂದು ಎಷ್ಟು ಆನಂದ ಇತ್ತು.
ಈಗ ದೊಡ್ಡ ಮನೆ ಇದೆ, ಒಂದಷ್ಟು ರೂಮ್ಗಳು, ಯಾರೋ ಇದ್ದಾರೇನಪ್ಪ ಅಂತ ಹುಡುಕ್ಬೇಕು ಹೋಗಿ, ಈ ಥರ ಆಗೋಯ್ತು. ಹೆಂಗೆ ದೊಡ್ಡದಾಗ್ತಾ ಹೋಯ್ತು ಮನೆ, ಮನಸ್ಸು ಹರಿತಾ ಹೋಯ್ತು ಎಲ್ಲ ಕಡೆ. ಈಗ ಆ ಕಾರ್ ಇಡೋಕೆ ಒಂದು ಜಾಗ ಇಲ್ಲಿ, ಈ ಕಾರ್ ಇಡೋಕೆ ಒಂದು ಜಾಗ ಬೇಕು, ಅದೇನು ಮಾಡೋಣ, ಇಲ್ಲೊಂದೇನೋ ಒಂದು ಸ್ವಲ್ಪ ಬಿದ್ದಿದೆ, ಯಾರೋ ಬಂದು ಏನು ಅನ್ಕೋತಾರೆ, ಅದೇನಿಲ್ಲ. ಚಿಕ್ಕ ಮನೇಲಿ ಏನೂ ಇರಲಿಲ್ಲ ಯೋಚನೆ. ಅದೇ ಇರೋದು, ಮನೆ ಚಿಕ್ಕದಾಗಿರಬೇಕು, ಮನಸ್ಸು ದೊಡ್ಡದಾಗಿರುತ್ತೆ ಅವಾಗ ಅಂತ. ಇದು ಮನಸ್ಸು ಕಿರಿಕಿರಿಗೆ ಒಳಗಾಗ್ತಾ ಹೋಗುತ್ತೆ ನಾವು ವಾಸ್ಟಾಗಿ ಬೆಳೆದಂಗೆ. ಎಷ್ಟು ಯೋಚನೆಗಳು ನೋಡಿ ಸಾಹುಕಾರರಿಗೆ, ಇವನು ದುಡ್ಡಿನ ಒಂದೇ ಟ್ಯಾಕ್ಸ್ದೇನೋ ಆಯಿತು, ಕಿರಿಕು ಸಿಗಾಕೊಂಡ್ಬಿಟ್ಟಿದ್ದೀನಿ, ಅವ್ನು ಕೆಲಸದವನೊಬ್ಬ ಹಿಂಗೆ ಮೋಸ. ಆಮೇಲೆ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಈ ಶ್ರೀಮಂತಿಕೆ ಬಂದ ಮೇಲೆ ನನ್ನ ಪ್ರಕಾರ ನಿಮಗೆ ಟೈಮ್ ಜಾಸ್ತಿ ಉಳಿಯೋಕ್ಕೆ ಶುರು ಆಗುತ್ತೆ. ಬಿಕಾಸ್ ನಿಮಗೆ ಡೇ ಟು ಡೇ ಸ್ಟ್ರಗಲ್ ಇಲ್ಲ. ಒಂದು ಹಂತ ಆದಮೇಲೆ ನೀವು ನಾಳೆ ಏನು, ಮುಂದಿನ ತಿಂಗಳೇನು ಸ್ಟ್ರಗಲ್ ಇಲ್ಲ ನಿಮಗೆ. ಸೊ ನಿಮ್ಮ ಮನಸ್ಸು ಒಂದು ರೀತಿಯಿಂದ ನಿಮಗೆ ಪ್ಯಾಕ್ಡ್ ಇಲ್ಲ, ಮನಸ್ಸು ಖಾಲಿ ಆಗಿ ಶುರು ಆದಾಗ, ಖಾಲಿಯಾಗಿ ಶುರುವಾಗಿ ಏನಾದರೂ ಪಾಸಿಟಿವ್ ಆಗಿರೋವಂಥದ್ದು, ಸಮಾಜಕ್ಕೆ ಒಳ್ಳೇದು ಮಾಡೋವಂಥದ್ದು ಏನಾದರೂ ಬಂದರೆ ಓಕೆ, ಇಲ್ಲ ಖಾಲಿ ಇದ್ದಾಗ ಏನೋ ನೆಗೆಟಿವ್ ಅದೇನಾಗುತ್ತೆ ಸರ್, ಖಾಲಿ ಇದ್ದ ತಕ್ಷಣ ಇವ್ರಿಗೆ ದುಡ್ಡಿನ ಮದ ಬಂದ್ಬಿಡುತ್ತೆ ಸ್ವಲ್ಪ. ಈಗ ಅದನ್ನ ಚೆನ್ನಾಗಿ ಉಪಯೋಗಿಸಿ ನಾನು ಚೆನ್ನಾಗಿರೋಣ, ನಾನು ಸ್ವಲ್ಪ ಮೆಡಿಟೇಷನ್ ಎಲ್ಲ ಮಾಡ್ತೀನಿ, ಈಗ ಹೆಂಗೂ ಟೈಮ್ ಇದೆ ನನಗೆ ಅಂತ ಪಾಸಿಟಿವ್ ಕಡೆ ಹೋದರೆ ಓಕೆ. ಇಲ್ಲ ಅಂದರೆ ಈ ನೆಗೆಟಿವ್ಗೆ ಇಳಿಯುತ್ತದು, ಎಳಿಯುತ್ತೆ. ಲೈಕ್ ಹಿಂಗೆ ದುಡ್ಡಿದ್ರೆ ಏನೇನು ಸಿಗುತ್ತೆ ಅಂತ ನೋಡಿದಾಗ ಎಲ್ಲ ಟೆಂಪ್ಟೇಷನ್ ಥರನೇ ಕಾಣುತ್ತೆ. ಫ್ರೆಂಡ್ಸ್ ಬರ್ತಾರೆ, ಅಲ್ಲೋಗೋಣ ಇಲ್ಲೋಗೋಣ ಇಲ್ಲಿ, ಈ ಥರ ಎಲ್ಲ ಬಂದ್ಬಿಡುತ್ತೆ. ಆ್ಯಂಡ್ ದುಡ್ಡು ಇಲ್ಲದೆ ಇರೋನ್ಗೆ ಒಂದೇ ಚಿಂತೆ, ದುಡ್ಡಿಲ್ಲ ಅನ್ನೋದು. ದುಡ್ಡಿರೋನ್ಗೆ ಸಾವಿರ ಚಿಂತೆ. ಬಟ್ ಒಂದು ಸರದಲ್ಲಿ ದುಡ್ಡಿದೆಯೋ ದುಡ್ಡಿಲ್ವೋ, ಮನಸ್ಸಿನ ಶಕ್ತಿ ಇದೆಯಲ್ಲ ಅದು ಎಲ್ರಿಗೂ ಫ್ರೀಯಾಗಿ ಸಿಕ್ಕಿದೆ. ಬಡವ ಅಂತ ಅವನು ಕಮ್ಮಿ ಶಕ್ತಿ ಇಲ್ಲ ಮನಸ್ಸಿಂದ, ಅವ್ನು ಯೂಸ್ ಮಾಡೋಕೆ ಅವನಿಗೆ ಐಡಿಯಾನೇ ಇರೋದಿಲ್ಲ. ನನಗೆ ಶಕ್ತಿ ಇದೆ ಅಂತ ಗೊತ್ತೇ ಇರಲ್ಲ. ಓಕೆ, ಓದ್ದವ್ರಿಗೆ ನಾನು ಶಾರ್ಪ್ ಇದ್ದೀನಿ, ನಾನು ಇಲ್ಲಿಂದ ಇಲ್ಲಿ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಬಿಸ್ನೆಸ್ ಎಲ್ಲ ತೊಡಗಿಸ್ಕೋತಾರೆ. ಪಾಪ ಈ ದುಡ್ಡು ಇಲ್ದಿರೋವ್ರ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನಾನು ಹಣೆ ಬರ, ನಾನು ಇದನ್ನು ಮಾರ್ಕೊಂಡೇ ಜೀವನ ಆ ಥರ ಹೊರಟೋಗುತ್ತೆ. ಸ್ವಲ್ಪ ಅವ್ರು ಹೊರಗೆ ಬರಬೇಕು. ತುಂಬ ನೋಡಿ, ಎಷ್ಟೋ ಬಡವರು ಎಲ್ಲಿವರೆಗೂ ರೀಚ್ ಆಗಿದ್ದಾರೆ. ಇವಾಗ ಒಂದು ಇಡ್ಲಿ ಹೋಟ್ಲ್ ಶುರು ಮಾಡಿ ಚಿಕ್ಕದೊಂದು ಫುಟ್ಪಾತಲ್ಲಿ ಈಗ ಪ್ಯಾಲೇಸ್ ಥರ ಮನೆ ಕಟ್ಟಿರೋರು ಇದ್ದಾರೆ. ಇದ್ರೂ ಕೂಡ ಗೊತ್ತಾಗದೇ ಇರುವಂಥ ಕಾಯಿಲೆಗಳು ಇದ್ರೇನು ಅಂತ ನಿಮ್ಗೆ ಕೆಲವರಿಗೆ ಅನಿಸ್ಬೋದು. ಬಟ್ ಆ ಕಾಯಿಲೆಗಳಿಂದ ಅವರು ಅನುಭವಿಸ್ತಾ ಇರ್ತಾರೆ, ಅವ್ರ ಸುತ್ತಮುತ್ತ ಇರೋರು ಅನುಭವಿಸ್ತಾ ಇರ್ತಾರೆ. ಬಟ್ ಯಾರಿಗೂ ಗೊತ್ತಿಲ್ಲ ಇದು ಕಾಯಿಲೆ ಅಂಥೇಳಿ. ಇದು ನಾರ್ಮಲ್, ಈ ವ್ಯಕ್ತಿ ಹೀಗೆ ಇರೋದು, ಏನು ಮಾಡೋಕ್ಕಾಗುತ್ತೆ ಅಂದ್ಕೊಂಡಿದ್ದಾರೆ. ಅಂಥದ್ರ ಬಗ್ಗೆ ನಾವು ಮಾತಾಡಿದ್ವಿ. ಬಟ್ ಕೆಲವೊಂದು ಕಾಯಿಲೆಗಳು ಗುಣಪಡಿಸಲಾಗದಂಥ ಮಾನಸಿಕ ಕಾಯಿಲೆಗಳು ಇರಬಹುದಾ ಅನ್ನೋದೊಂದು ಪ್ರಶ್ನೆ. ಇದ್ದರೆ ಹೇಗೆ ಅನ್ನೋದು ಪ್ರಶ್ನೆ. ಸುಷ್ಮಿತಾ, ಸೊ ಈಗ ಆಲ್ಝೈಮರ್ಸ್ ಅಂತ ನಾವು ಹೇಳ್ತೀವಿ. ಆಲ್ಝೈಮರ್ಸ್ ಡಿಸೀಸ್ ಅಂತ ಬಂದಾಗ ಇಟ್ಸ್ ಅ ಡಿಜನರೇಟಿವ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಇಟ್ಸ್ ಅ ರಿಪೇರಿ ಮಾಡೋಕ್ಕಾಗದಿರೋ ಆಲ್ಝೈಮರ್ಸ್ ಅಂದರೆ ಬೇಸಿಕಲಿ ನೆನಪಿನ ಶಕ್ತಿ, ಮೆಮರಿ ಲಾಸ್, ಮೆಮರಿ ಬೇಸಿಕಲಿ ಎಫೆಕ್ಟ್ ಆಗುತ್ತೆ ಅದರಲ್ಲಿ. ಸೊ ನಿಮ್ಮ ಮೆಮರಿ ಎಫೆಕ್ಟ್ ಆಗುತ್ತೆ, ನಿಮ್ಮ ಕನ್ಫ್ಯೂಷನ್ ಇರುತ್ತೆ, ಅಲರ್ಟ್ನೆಸ್ ಇರಲ್ಲ, ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ, ಸಡನ್ನಾಗಿ ಎಲ್ಲೋ ಹೋಗಿರ್ತಾರೆ. ಅದು ವಯಸ್ಸಾದ್ರೂ ಜಾಸ್ತಿ ಆಗುತ್ತಲ್ವ ಇದು? ಯೂಶಲಿ ವಯಸ್ಸಾದವ್ರಿಗೆ ಜಾಸ್ತಿ. ಬಟ್ ಡಿಪೆಂಡ್ಸ್, ಒಂದು 40-50 ಇಯರ್ಸಿಂದನೂ ಆನ್ಸೆಟ್ ಸ್ಟಾರ್ಟ್ ಆಗ್ಬೋದು. ಎಷ್ಟು ಅರ್ಲಿ ನೀವು ಡಿಟೆಕ್ಟ್ ಮಾಡ್ತೀರಾ ಅಷ್ಟು ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ದ್ಯಾನ್ ದ ಇಂಪ್ರೂವ್ಮೆಂಟ್ ಅನ್ನೋದು ಕಷ್ಟ ಸಾಧ್ಯ. ಸೊ ಆ ಥರ ಒಂದು ಹೆಂಗೆ ಈಗ 45 ವರ್ಷದವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಇದು ಆನ್ಸೆಟ್ ಆಗಿದೆ ಇವರಿಗೆ ಅಂದರೆ ಲಕ್ಷಣಗಳೇನು ಹಾಗಾದರೆ? ಸೊ ಅದು ನೀವು ಸೈಕಾಟ್ರಿಸ್ಟ್ ಹತ್ರನೇ ಹೋಗಿ ಟೆಸ್ಟ್ ಮಾಡಬೇಕಾಗುತ್ತೆ. ಬಿಕಾಸ್ ಇದು ನಾರ್ಮಲ್ ಜನರಿಗೂ ಬರುವಂಥದ್ದು. ನಾರ್ಮಲ್ ಆಗಿನೂ 40-60 ಇಯರ್ಸ್ ಆದಮೇಲೆ ಲಕ್ಷಣಗಳು ಈಗ ಫಾರ್ ಎಕ್ಸಾಂಪಲ್ ನಾನು ನಮ್ಮನೆ ಅಂತ ಈರೋಡ್ಗೆ ಹೋಗ್ಬಿಟ್ಟೆ ಅಂತ ಸಡನ್ ಹೇಳ್ಬಿಟ್ಟ, ಅಲ್ಲ ಇಲ್ಲಿ ನಾನು ಅಂಗಡಿ ನೋಡಿದ್ನಲ್ಲ ಮಿಸ್ ಆಯ್ತು, ಎಲ್ಲಿ ಯಾವ ರೋಡಲ್ಲಿ ಬಂದಿನೋ ಅಂತ ಪದೇ ಈ ಥರ ಆಗೋದು ಏನೋ ಒಂದು. ಬಟ್ ಯೂಶಲಿ ಇದೆಲ್ಲ ವಯಸ್ಸಾದವ್ರಿಗೆ ಆಗುತ್ತೆ ಅನ್ಸುತ್ತೆ. ಅದು ಯೂಶಲಿನೂ ಆಗೋದ್ರಿಂದ ದ ಡಯಾಗ್ನೋಸಿಸ್ ಹ್ಯಾಸ್ ಟು ಬಿ ಡನ್ ಬೈ ಸೈಕಾಟ್ರಿಸ್ಟ್. ನಾವು ಸೆಲ್ಫ್ ಮಾಡೋಕ್ಕಾಗಲ್ಲ. ಬಟ್ ಜನರಲ್ ಆಗಿ ಸಿಮ್ಟಮ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ಹೇಳೋದಾದರೆ ಸೇಮ್ ಅವ್ರು ಹೇಳ್ದಂಗೆ ಎಲ್ಲಿದ್ದೀನಿ, ಇವ್ರು ಯಾರು, ಅವ್ರ ಹೆಸರೇನು, ಎಲ್ಲಿ ಹೋಗಿದ್ದ, ಅಥವಾ ಎಲ್ಲೋ ನಡ್ಕೊಂಡು ಹೋಗ್ಬಿಡೋದು, ಆಮೇಲೆ ದಾರಿ ಗೊತ್ತಾಗದೆ ಅಲ್ಲೇ ಕುತ್ಕೊಂಡು ಬಿಡೋದು, ಈ ಥರ ಎಲ್ಲ ಸಿಚುವೇಶನ್ಸ್. ಐ ಅಂಡರ್ಸ್ಟ್ಯಾಂಡ್ ದಟ್. ಆಮೇಲೆ ಇನ್ನೊಂದು ಕೆಲವೊಂದು ಸಲ ನಾರ್ಮಲ್ ವ್ಯಕ್ತಿಗಳಿಗೆ ಆಗೋದು, ನನಗೂ ಆಗಿರೋದು ಹೇಳ್ತೀನಿ ನಿಮಗೆ. ನಾವು ಕಾರಲ್ಲಿ ಹೋಗ್ತಾ ಇರ್ತೀವಿ, ಆಮೇಲೆ ಸುಮಾರು ಟ್ರಾಫಿಕ್, ನಿಧಾನ ಹೋಗ್ತಾ ಇರ್ತೀವಿ, ಎಲ್ಲಿಗೂ ಹೊರಟು ಎಲ್ಲೋ ಹೋಗಿರ್ತೀವಿ, ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಏನೋ ಯೋಚನೆ ಮಾಡ್ತಾ ಎಲ್ಲಿ ಬಂದಿದ್ದೀನಿ ಅಂತ ಗೊತ್ತಾಗಲ್ಲ. ನಾವು ಯಾವ ಸರ್ಕಲ್ ಇದು, ಯಾವ ಕಡೆ ಹೋಗ್ಬೇಕನ್ನೋ ಒಂದು ಫ್ಯೂ ಸೆಕೆಂಡ್ಸ್ ಮತ್ತೆ ಅದರ ಅರಿವು ಬರುತ್ತೆ ಅಲ್ವಾ? ಬಟ್ ಇದು ಪ್ಯಾಟರ್ನ್ ಆಗುತ್ತೆ ಅಂಡ್ ರೆಪಿಟೇಟಿವ್ ಆಗಿರುತ್ತೆ. ಅಂಡ್ ಪ್ರತಿಯೊಂದು ಡೇ ಟು ಡೇ ಲೈಫಲ್ಲಿ ಕಾಣಿಸ್ತಾ ಹೋಗುತ್ತೆ. ಒಂದು ಪರ್ಸನ್ ಇನ್ ಡೇ ಟು ಡೇ ಲೈಫ್ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಕಾಣಿಸ್ತಾ ಹೋಗುತ್ತೆ, ನಾಟ್ ಜಸ್ಟ್ ಒನ್. ಹೋಗೋದು ಸರ್, ಈಗ ಒನ್ ಮ್ಯಾನಲ್ಲಿ ಹಿಂಗೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ, ದಿನಾಂಗ ಹೋಗಿ ಅಭ್ಯಾಸ ಆದರೆ ಇನ್ನೊಂದ್ಸಲ ಆ ಕಡೆಯಿಂದ ಬರೋ ಒಂದು ಪರಿಸ್ಥಿತಿ ಬಂದಾಗ ಇದು ಅದೇ ರೋಡ ಅಂತ ನಿಮ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಇಲ್ಲೊಂದು ಸೆಟ್ ಆಫ್ ಇದು ಮೈಂಡ್ ಕೂತಿರುತ್ತೆ, ಇದಾದ್ಮೇಲೆ ಅಂಗಡಿ ಅನ್ನೋ ಥರ ಅದು ಬರುವಾಗ ಅದೇ ರೋಡ್ ಕರೆಕ್ಟು, ಕಾಲೇಜ್ ಇದೆ ಇಲ್ಲಿ ಅಂತ.
ಅಷ್ಟು ಮಟ್ಟ ಕನ್ಫ್ಯೂಸ್ ಆಗುತ್ತೆ ಮೈಂಡ್, ದಟ್ ಈಸ್ ಓಕೆ. ನಿಮ್ಮ ನಾರ್ಮಲ್ ಮೆಮೊರಿ ಥರ ಬರೋದಿಲ್ಲ ಇದು. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಆಲ್ಝೈಮರ್ಸ್ ಒಂದು ಕ್ಲೈಂಟಲ್ಲಿ ಅವ್ರಿಗೆ ಅಡ್ಮಿಟ್ ಮಾಡಿದ್ರು ಒಂದು ಹಾಸ್ಪಿಟಲಲ್ಲಿ ನಾನು ಕೆಲಸ ಮಾಡ್ತಿದ್ರು. ಅವ್ರಿಗೆ ಹೇಳಿದೆ ನಾನು ಒಂದ್ಸತಿ, ನಿಮ್ಮ ಹೆಂಡತಿ ಇವಾಗ ಬರಲ್ಲ, ನಿಮ್ಗೆ ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ, 3 months ಆದಮೇಲೆ ಡಿಸ್ಚಾರ್ಜ್ ಆಗುತ್ತೆ, ಯು ಕ್ಯಾನ್ ಗೋ ಆ್ಯಂಡ್ ಮೀಟ್ ಹರ್ ಆಫ್ಟರ್ ದ್ಯಾಟ್ ಅಂತ. ಹಾಂ ಅಂತ ಹೇಳಿದರು. ಆಮೇಲೆ ಇಲ್ಲ ಅಂತ ನಂಬಿಲ್ಲ, ಬಟ್ ಹೇಳಿದೆ ನಾನು ಇನ್ಫಾರ್ಮೇಷನ್. ಒಂದು 15 minutes ಆದಮೇಲೆ ಮತ್ತೆ ಅದೇ ಹೇಳಿದರು, ನನ್ನ ಹೆಂಡತಿ ಬರ್ತಾ ಇದ್ದಾಳೆ ಇವಾಗ. ನಾನು ಮತ್ತೆ ಅದೇ ಹೇಳಿದೆ, ಇಲ್ಲ ನಿಮ್ಮ ಹೆಂಡತಿ ಬರ್ತಾ ಇಲ್ಲ, 3 months ಆದಮೇಲೆ ಬರ್ತಾರೆ, ಅದಾದಮೇಲೆ ಡಿಸ್ಚಾರ್ಜ್. ಒಂದು 1 hour ಆದಮೇಲೆ ಮತ್ತೆ ಇಲ್ಲ ನನ್ನ ಹೆಂಡತಿ ಬರ್ತಾ ಇದ್ದಾಳೆ. ಸೊ ದ್ಯಾಟ್ ಈಸ್ ದ ಕೈಂಡ್ ಆಫ್ ಥಿಂಗ್. ಇಟ್ಸ್ ನಾಟ್ ದ್ಯಾಟ್ ಎಲ್ಲೋ ಒಂದು ಸತಿ ಒಂದು ಥಿಂಗ್ ಮರ್ತೋಗಿದ್ರಿ ಆಮೇಲೆ ಅದು ನೆನಪು. ಇಟ್ಸ್ ನಾಟ್ ಲೈಕ್ ದ್ಯಾಟ್. ನಿಮಗೆ ಒಂದು ಸ್ಟ್ರಾಂಗ್ ಬಿಲೀಫ್, ನಿಮ್ಗೆ ಅದು ಮತ್ತೆ 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 ಸರ್ಫೇಸ್ ಆಗುತ್ತೆ. ಸೊ ದಟ್ ಈಸ್ ದ ಕೈಂಡ್ ಆಫ್ ಮೆಮೊರಿ ಲಾಸ್. ಈಗ ಎಲಾನ್ ಮಸ್ಕ್ ಏನೋ ಒಂದು ಚಿಪ್ಗಳನ್ನೆಲ್ಲ ಮಾಡ್ತಾ ಇದಾರಲ್ಲ, ಅದರಿಂದ ಸಮಸ್ಯೆಗಳು ಸಾಲ್ವ್ ಆಗ್ಬೋದಾ ಮುಂದಿನ ದಿನಗಳಲ್ಲಿ? ಈಗ ಯಾವುದೇ ಒಂದು ಸೈಂಟಿಫಿಕಲಿ 100% ಪ್ರೂವ್ಡ್ ಮೆಥಡ್ ಅಂತಿಲ್ಲ. ಎಲ್ಲೆಲ್ಲೋ ಟ್ರೈ ಮಾಡ್ತಾ ಇದ್ದಾರೆ, ಇಂಜೆಕ್ಷನ್ ಟ್ರೈ ಮಾಡ್ತಾ ಇದ್ದಾರೆ ಪ್ರತಿಯೊಂದು. ಬಟ್ ಇದರಲ್ಲಿ ಮೇನ್ ನಾನು ನೋಡಿರುವಂಥದ್ದು, ಇವಾಗ ಇರೋ ಪರಿಸ್ಥಿತಿಯಲ್ಲಿ ಒಂದು ಇಂಪ್ರೂವ್ಮೆಂಟ್ ಅಂತ ನಾನು ನೋಡಿರೋವಂಥ ಕೇಸಸಲ್ಲಿ ವರ್ಕ್ ಆಗಿದ್ದಂಥದ್ದು ಒಂದು ಜೆನ್ಯೂನ್ ಪ್ರೀತಿ ಅಥವಾ ಲವ್ ಅಂತ ನಾವೇನು ಹೇಳ್ತೀವಿ. ಬಿಕಾಸ್ ನಂದು ಕೆಲವು ಕ್ಲೈಂಟ್ಸು ಅವರು ಎಲ್ಲ ಥಿಂಗ್ಸ್ ಮರ್ತೋದ್ರು, ಬಟ್ ನನ್ನನ್ನು ಮರೀಲಿಲ್ಲ ಅವರು. ಈವನ್ ದೋ ಐ ಆಮ್ ಅ ಸ್ಟ್ರೇಂಜರ್ ಆ್ಯಂಡ್ 3 months ಸುಷ್ಮಿತಾ ಅಂತ, ದಟ್ಸ್ ನಾಟ್ ಪಾಸಿಬಲ್ ಆ್ಯಕ್ಚುಲಿ. ಸೊ ಅಲ್ಲಿ ಆ ಪ್ರೀತಿ ಕನ್ಸರ್ನ್ ಅಷ್ಟೇ ನಿಮ್ಗೆ ವರ್ಕೌಟ್ ಆಗುತ್ತೆ. ಆ್ಯಂಡ್ ಒಂದು ಲೇಡಿ ಇದ್ದರು, ಶಿ ವಾಸ್ ಹ್ಯಾವಿಂಗ್ ಆಲ್ಝೈಮರ್ಸ್. ಅವ್ರಿಗೆ ಒಂದು ರೂಮಲ್ಲಿ ಅಡ್ಮಿಟ್ ಮಾಡಿದ್ರು. ಬಟ್ ನಾನೇನು ಮಾಡ್ತಾಯಿದ್ದೆ, ಎವ್ರಿ ಡೇ ಈವ್ನಿಂಗ್ ಅವ್ರಿಗೆ ವಾಕ್ ಕರ್ಕೊಂಡು ಹೋಗ್ತಾ ಇದ್ದೆ, ಎಲ್ಲ ತೋರಿಸ್ತಾ ಇದ್ದೆ, ಜೋಕ್ ಮಾಡ್ತಾ ಇದ್ದೆ, ಅವ್ರಿಗೆ ಜ್ಯುವೆಲ್ರಿ ಆಕ್ಸೆಸರೀಸ್ ಎಲ್ಲ ಹಾಕ್ತಾ ಇದ್ದೆ. ಇದ್ರಲ್ಲಿ ಚೆನ್ನಾಗಿ ಕಾಣ್ತೀರಾ, ಈ ಡ್ರೆಸ್ ಹಾಕಿ ಅವ್ರಿಗೆ ಅಂತ ಒಂದು ಜೀವನೋತ್ಸಾಹ ಅನ್ನೋದು ಕೊಡ್ತಾ ಇದ್ದೆ. ದಟ್ ಮೇಡ್ ಅ ಹ್ಯೂಜ್ ಡಿಫ್ರೆನ್ಸ್. ಆ್ಯಂಡ್ ಒಂದು 2 weeks ಆದಮೇಲೆ ಅವ್ರ ಫ್ಯಾಮಿಲಿ ಜೊತೆ ವಿಡಿಯೋ ಕಾಲ್ ಇತ್ತು. ಹೀಗಾಗಿದ್ದಾರ ನಮ್ಮಮ್ಮ, ವಾವ್ ಚೆನ್ನಾಗಿ ಕಾಣ್ತಿದ್ಯಮ್ಮ ಅಂತೆಲ್ಲ ಹೇಳಿದ್ರು. ಅದು ಒಂದು ಟೈಪ್. ಇನ್ನೊಂದು ಟೈಪ್ ಒಬ್ರಿಗೆ ಅದು ಮಾಸ್ಕ್ ಹಾಕಬೇಕಾಗಿತ್ತು, ಆಕ್ಸಿಜನ್ ಮಾಸ್ಕ್. ಅವ್ರು ಹಾಕೋಕೆ ಒಪ್ತಾನೆ ಇರಲಿಲ್ಲ. ನಾನು ಅವ್ರ ಪಕ್ಕನೇ ಕೂತ್ಕೊಂಡು ಅವ್ರ ಕೈ ಇಟ್ಕೊಂಡು, ನೀವು ಹಾಕಲೇಬೇಕು, ಏನಕ್ಕೆ ನೀವು ಹಾಕಲ್ಲ, ಹಾಗೆ ಹೀಗೆ ಅಂತೆಲ್ಲ ಒಂದು ಅವ್ರು ನಮ್ಮ ತಾತ ಏಜಲ್ಲಿ, ನಾನು ನಿಮ್ಮ ಮೊಮ್ಮಗಳು ಅಂತ ಅಂದ್ಕೊಳ್ಳಿ, ಓಕೆನಾ, ನಾನು ಇಲ್ಲೇ ಕೂತ್ಕೋತೀನಿ, ನೀವು ಹಾಕ್ಬೇಕಂತ ಎಲ್ಲ ಹಾಕಿಸಿ ಎಲ್ಲ ಮಾಡಿ. ಆಮೇಲೆ ಅವ್ರು ಹೌದಾ, ಹಾಂ ಓಕೆ, ನನ್ನ ಬಗ್ಗೆ ಕನ್ಸರ್ನಿಂದ ಯಾರೋ ಏನೋ ಮಾಡ್ತಾ ಇದ್ದಾರೆ, ದೇ ಆರ್ ಏಬಲ್ ಟು ರೆಕಗ್ನೈಸ್ ದಟ್ ಇವನ್ ಇಫ್ ದೇ ಆರ್ ಓಲ್ಡ್. ಆ್ಯಂಡ್ ಒಂದು ಲಾಸ್ಟ್ ಎಕ್ಸಾಂಪಲ್, ಒಬ್ಬರು ತಿಂಡಿ ತಿಂತಾ ಇರಲಿಲ್ಲ, ಇದೆಲ್ಲ ಆಲ್ಝೈಮರ್ ಕೇಸಸ್ಸೇ. ತಿಂಡಿ ತಿಂತಾ ಇರಲಿಲ್ಲ, ಏನು ಹೇಳಿದ್ರು, ಇಲ್ಲ ನಾನು ಹೆಂಡತಿ ಬರ್ತಾರೆ, ಅವ್ರು ಬಂದರೆ ಮಾತ್ರ ನಾನು ತಿನ್ನೋದು ಹೀಗೆ ಅಂತ ಹೇಳ್ತಾಯಿದ್ದು. ನಾನು ಆಮೇಲೆ ಹೇಳಿದೆ, ನಾನೊಂದು ರೌಂಡ್ ಹೋಗಿ ಬರ್ತೀನಿ, ಅಷ್ಟರಲ್ಲಿ ತಿಂದಿರಬೇಕು, ನಾನು ತಿಂಡಿ ತಿನ್ನಲ್ಲ ಇಲ್ಲ ಅಂದರೆ ನಿಮ್ಮಿಂದ, ಓಕೆ ಆದರೆ ಓಕೆ ಅಂತೆಲ್ಲ ಏನೇನೋ ಜೋಕ್ ಎಲ್ಲ ಮಾಡಿ ಒಂದು 3 rounds ಹೋಗಿ ಬಂದಮೇಲೆ ತಿಂತಾಯಿದ್ರು. ಆಮೇಲೆ ಕೂತ್ಕೊಂಡು ತಿಂತಾ ಇದ್ದೀರಲ್ವಾ, ಏನು ಇವಾಗ ನೀವು ಹೇಳಿ ನಿಮ್ಮ ಹೆಂಡತಿ ಬಗ್ಗೆ. ಇಲ್ಲ ನನ್ನ ಹೆಂಡತಿ ನಾರ್ತ್ ಇಂಡಿಯನ್, ನಾನು ಸೌತ್ ಇಂಡಿಯನ್, ಸೊ ಇದು ಅಡುಗೆ ಮಾಡ್ತಿದ್ದೆ ಏನೇನೋ ಹೇಳಿದರು. ಬಟ್ ದೇ ಆರ್ ಏಬಲ್ ಟು ಎಂಗೇಜ್ ಇನ್ ಅ ಕಾನ್ವರ್ಸೇಷನ್ ಇಫ್ ದೇ ಫೀಲ್ ದ ಜೆನ್ಯೂನ್ ಲವ್ ಆ್ಯಂಡ್ ದೇ ಫೀಲ್ ರೆಸ್ಪೆಕ್ಟೆಡ್ ವೆನ್ ಯು ಡೂ ದ್ಯಾಟ್. ಬಿಕಾಸ್ ಮೋಸ್ಟ್ ಆಫ್ ದ ಜನ ಹೇಳಿದ್ನಲ್ರಿ, ಹೇಳ್ದೆ ತಾನೇ ಬರ್ತಾ ಇಲ್ಲ ನಿಮ್ಮ ಹೆಂಡತಿ ಅಂತ, ಅರ್ಥ ಆಗಿಲ್ವಾ, ಒಂದ್ಸತಿ ಹೇಳ್ದೆ ಅಲ್ವಾ ಅವಾಗ. ದಟ್ಸ್ ವೆರಿ ಲೈಕ್ ನೆಗ್ಲೆಕ್ಟ್ಫುಲ್. ಇನ್ನೊಂದು ಸರ್, ಅದರಿಂದ ಜಾಸ್ತಿನೇ ಆಗುತ್ತೆ ಅನ್ಸುತ್ತೆ ಅಲ್ವಾ, ಜಾಸ್ತಿ ಇರಿಟೇಟ್ ಆಗ್ತಾರೆ ಅವರು. ಮತ್ತೆ ಬೇಸಿಕಲಿ ಏನಾಗುತ್ತೆ ಸರ್, ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಇಲ್ಲಿ ಬ್ರೈನಲ್ಲಿ 1,00,000 ಸೆಲ್ಸ್ ಇದ್ದಾವೆ ನಿಮ್ಮ ಬ್ರೈನಲ್ಲಿ. ಇಷ್ಟು ಸೆಲ್ಸು ಇದು ಈ ಮುಖ ಗೌರಿ ಶಕ್ಕಿ ಅಂತ ಓಡ್ತಿದ್ದಿದೆ. ಇಲ್ಲಿನೊಂದು ಸೆಲ್ ಇದೆ ಗೌರಿ ಶಕ್ಕಿ, ಅವು ನನಗೂ ಏನು ಸಂಬಂಧ ಅನ್ನೋದು ಇಲ್ಲಿದೆ. ಇಲ್ಲಿಂದ ಇಲ್ಲಿಗೆ ಒಂದು ಲಿಂಕ್ ಇದೆ ನಿಮಗೆ. ಸೊ ಇದು ಮುಖ ಕಣ್ಣು ಹೇಳುತ್ತೆ, ಈ ಸೆಲ್ಗಳು ನಮ್ಮ ಸಂಬಂಧ ಹೇಳುತ್ತೆ. ಇವಳು ನನ್ನ ಹೆಂಡತಿ ಜೊತೆ ಇಷ್ಟು ಇಮೋಷ್ನಲ್ ಇದೀನಿ ನಾನು ಆಗಿದ್ದೀನಿ. ಈ ಥರದಲ್ಲಿ ಮಧ್ಯ ಸೆಲ್ಗಳು ನಾಶ ಆದಾಗ ಎಲ್ಲೋ ನೋಡಿದ್ದೀನಿ ನಿಮ್ಮನ್ನು, ಯಾರು ತುಂಬ ಪರಿಚಯ ಇರೋ ಥರ ಇದ್ದಾರೆ, ಈ ಪ್ರಾಬ್ಲಮ್ ಬರುತ್ತೆ ಇದರಲ್ಲಿ. ಒಂದು ಅದನ್ನು ಸರಿ ಮಾಡೋದು ಇವ್ರು ಹೇಳೋದಿಲ್ಲ ಸರ್. ಇದು ನೋಡಿ, ಇವಾಗ ನಾನು ಯಾವಾಗಲೂ ಹೇಳೋದು, ಈಗ ಅವ್ರ ಮನೆಯವ್ರು ಜಾಸ್ತಿ ಹೇಳ್ತೀನಿ, ಈಗ ಅವ್ರಿಗೆ ಆಲ್ರೆಡಿ ಕನ್ಫ್ಯೂಷನ್ ಇರ್ತಾರೆ ಅವರು, ನನಗೆ ಗುರ್ತು ಹಿಡಿಯೋಕ್ಕಾಗ್ತಾಯಿಲ್ಲ, ಏನೋ ಸಮಥಿಂಗ್ ಈಸ್ ರಾಂಗ್ ಅಂತ ಅವ್ರಿಗೆ ಗೊತ್ತಾಗ್ತಿರುತ್ತೆ. ಇಟ್ಸ್ ನಾಟ್ ದಟ್ ಅವ್ರು ಬ್ಲ್ಯಾಂಕ್ ಇರಲ್ಲ, ಸಮಥಿಂಗ್ ಈಸ್ ರಾಂಗ್ ಇನ್ಸೈಡ್. ನನಗೆ ಯಾಕೆ ಅವ್ನ ಮುಖ ಗೊತ್ತಾಯ್ತು, ಅವ್ನು ಯಾರಿಗೆ ಅಂತ ಗೊತ್ತಾಗ್ತಿಲ್ಲ ಅಂತ ಇರುತ್ತೆ ಅವ್ರಿಗೆ. ಅಂಥ ಟೈಮಲ್ಲಿ ಇವ್ರು ಏನು ಮಾಡ್ತಾಗುತ್ತೆ, ಯಾರೋ ಇವ್ರಿಗೆ ಮರಿತಾರೆ ಅಂದರೆ ಯಾರನ್ನೋ ಕರ್ಕೊಂಬರೋದು, ನಿನ್ನ ನೆಂಟರು ಬಂದಾಗ ಯಾರು ಗೊತ್ತಾಯ್ತಾ ಅಂತ ಕೇಳೋದು. ಅವನು ಮೊದಲೇ ಕನ್ಫ್ಯೂಷನ್, ಈಗ ನಾನು ಹೇಳೋದು ತಪ್ಪಾಗುತ್ತೇನೋ ಅಂದ್ಕೊಂಡು ಪಾಪ ಅದು ಅವನು ಗೊತ್ತು ಹೇಳಿ ಅಲ್ಲ ಅದು ಅಂತ ಹೇಳ್ಬಿಡ್ತಾರೆ ಕನ್ಫ್ಯೂಸ್. ಅದ್ರ ಬಗ್ಗೆ ನಾನು ಹೇಳೋದು, ನೋಡಿ ರಮೇಶ ನಿಮ್ಮ ನೋಡೋಕೆ ಬಂದಿದ್ದಾನೆ, ಅದು ನೋಡಿ ಅಂತ ಒಂದು ಕಾನ್ಫಿಡೆನ್ಸ್ ಬರ್ತಾರೆ, ರಮೇಶ ಅಂತ ಒಂದು ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಇದನ್ನೆಲ್ಲ ಮಾಡಬೇಕಾಗುತ್ತೆ, ಸ್ವಲ್ಪ ಸುಲಭದ ಕೆಲಸ ಅಲ್ಲ. ಇದು ಕಾನ್ಫಿಡೆನ್ಸ್ ಇದರಲ್ಲಿ ಮೇನ್ ಥಿಂಗ್. ಬಿಕಾಸ್ ಯು ಇಮ್ಯಾಜಿನ್ ದ ಸಿಚುವೇಶನ್, ನೀವು ಆ ಸಿಚುವೇಶನಲ್ಲಿ ಇದ್ದರೆ ನಿಮಗೆ ಅದು ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಐ ಆಮ್ ಲೂಸಿಂಗ್ ಮೈ ಮೈಂಡ್, I am going insane, but I am helpless. I don't know what's happening and I don't know how to fix it and it's not in my control. ನೀವು ಎಷ್ಟೋ ಒಂದು ಹೆಲ್ಪ್ಲೆಸ್ ಪೊಸಿಷನಲ್ಲಿ ಫೀಲ್ ಮಾಡ್ಕೋಬೋದು ನಿಮ್ಮನ್ನು. ನೀವು ಲೈಫಲ್ಲಿ ಏನೇನೋ ಅಚೀವ್ ಮಾಡಿ ಬಂದಿರ್ತೀರ, ಏನೇನೋ ಎಲ್ಲ ನನ್ನ ಕೈಲಿ ಏನೂ ಇಲ್ವಾ ಆಗಿದ್ರೆ, ನನಗೇನಾಗ್ತಿದೆ ಅಂತ ಆ ಥರ ಪರ್ಸನನ್ನು ನೀವು ಯಾವ ಥರ ಟ್ರೀಟ್ ಮಾಡಬೇಕಾಗುತ್ತೆ. ಭಾಳ ಚೆನ್ನಾಗಿ ಹೇಳಿದ್ರಿ. ಇನ್ನು ಫೈನಲ್ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಈಗ ನೀವು ಹೆಂಡತಿ ಬಗ್ಗೆ ಹೇಳಿದ್ರಿ, ತುಂಬ ಸಲ ಗಂಡ ಹೆಂಡತಿ ಬಗ್ಗೆ ಹೇಳಿದ್ರಿ.
ನನ್ನೊಂದು ಅಬ್ಸರ್ವೇಷನ್ನ ನಾನು ಐ ಜಸ್ಟ್ ವಾಂಟ್ ಟು ಶೇರ್ ಆ್ಯಂಡ್ ಜಸ್ಟ್ ಶೇರ್ ಯುವರ್ ಥಾಟ್ಸ್. ಈಗ ಗಂಡ ಹೆಂಡತಿ ಮೇಲೆ ಡಿಪೆಂಡ್ ಇರ್ತಾನೆ, ಹೆಂಡತಿ ಗಂಡನ ಮೇಲೆ ಡಿಪೆಂಡ್ ಇರ್ತಾಳೆ. ಇಮೋಷ್ನಲಿ ನಾವು ನೋಡೋದಾದರೆ ಗಂಡ ಹೆಂಡತಿ ಮೇಲೆ ಜಾಸ್ತಿ ಡಿಪೆಂಡ್ ಇರ್ತಾನೆ, ಹೆಂಡತಿ ಗಂಡನಿಗಿನ ಅಷ್ಟೊಂದು ಡಿಪೆಂಡ್ ಆಗಿರಲ್ಲ ಭಾಳಷ್ಟು ಸಲ. ಸೊ ಇದು ಅಂದರೆ ಇದು ಸರಿನಾ ನನ್ನ ಅಬ್ಸರ್ವೇಷನ್ ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ಇದು ಅಂದರೆ ಏನೋ ಹೆಂಡತಿಗಾದಾಗ ಇವನಿಗೆ ತಡ್ಕೊಳಕ್ಕಾಗಲ್ಲ ಗಂಡನಿಗೆ ಅಥವಾ ಬಟ್ ಹೆಂಗಸ್ರು ಹಂಗೆ ಇರಲ್ಲ. ಬೇಸಿಕಲಿ ನನಗನ್ಸುತ್ತೆ ಹೆಣ್ಣು ಏನಿದೆ ಅದು ಗಂಡಿಗಿಂತ ಸ್ಟ್ರಾಂಗು ಆ್ಯಸ್ ಫಾರ್ ಆಸ್ ದಿಸ್ ಸೈಕಾಲಜಿ ಕನ್ಸರ್ನ್ ಅಂತ. ನಾ ಇಬ್ಬರು ಈಗ ಹೇಳ್ಬೋದು ನೀವು ನಾನು ಫಸ್ಟ್ ಹೇಳ್ತೀನಿ ವೆರಿ ಅಂದರೆ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ನಿಜ ಅಂತ ಅನ್ಸುತ್ತೆ ಅದು. ಯಾ ಸೊ ಇದರಲ್ಲಿ ಏನಾಗುತ್ತೆ, ಈಗ ಹೆಣ್ಮಕ್ಳಿಗೆ ಚಿಕ್ಕನ್ನಿಂದ ದೇ ಆರ್ ಅಲೌಡ್ ಟು ಕ್ರೈ, ದೇ ಆರ್ ಅಲೌಡ್ ಟು ಎಕ್ಸ್ಪ್ರೆಸ್, ದೇ ಆರ್ ಅಲೌಡ್ ಟು ಬಿ ವಲ್ನರಬಲ್. ಇವಾಗ ಬೇಜಾರು ಮಾಡ್ಕೊ ಪಾಪ ಕಣೋ ಅವಳು ಬೇಜಾರು ಮಾಡ್ಕೊಂಡು ಅವಳಿಗೆ ಸಮಾಧಾನ ಮಾಡೋಣ ಅಂತ ಅದೆಲ್ಲ ಅಪ್ಬ್ರಿಂಗಿಂಗಲ್ಲಿ ಬರುತ್ತೆ. ಬಟ್ ಗಂಡು ಮಕ್ಕಳು ಹುಡುಗರು ಅಳ್ಳಲ್ಲ, ಹುಡುಗರು ಅಳಬಾರ್ದು ಅಥವಾ ಹುಡುಗರು ಸ್ಟ್ರಾಂಗ್ ಆಗಿರಬೇಕು ಅಂತೆಲ್ಲ ಎರಡು ಬಂದ್ಬಿಡುತ್ತೆ ಅದರಲ್ಲಿ. ಸೊ ಹುಡುಗರಿಗೆ ಅದು ಸೊಸೈಟಿ ಎದುರುಗಡೆ ಇಟ್ಸ್ ಅ ಶೇಮ್, ನೀನು ವೀಕು, ನೀನು ಹತ್ರ ನೀನು ಇಮೋಷ್ನಲ್ ಆಗಿರೋಕ್ಕೆ ನೀನು ಗಂಡ್ಸು ಅಂದರೆ ನೀನು ಹಿಂಗಿರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಂದುಬಿಡುತ್ತೆ. ಹೆಂಗ್ಸ್ ಅಂದರೆ ಸಾಫ್ಟ್ ಪಾಪ ಅಂತ ಕಾನ್ಸೆಪ್ಟ್. ಸೊ ಇಲ್ಲೇನಾಗುತ್ತೆ, ಸಮಾಧಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅಲ್ಲಿ ಶೇಮ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಮೇ ಬಿ ಪೇರೆಂಟ್ಸ್ ಮಾಡ್ಬೋದು, ಮೇ ಬಿ ಸೊಸೈಟಿ ಮಾಡ್ಬೋದು, ಟೀಚರ್ ಮಾಡ್ಬೋದು, ಯಾರೋ ಒಬ್ಬ ಕ್ಲಾಸ್ಮೇಟ್ ಮಾಡ್ಬೋದು. ಅದು ಆ ಏಜಲ್ಲಿ ಆದಾಗ ಸ್ಟ್ರಾಂಗಾಗಿ ಕೂತ್ಕೊಂಡ್ಬಿಡುತ್ತೆ. ನಾನು ಇಮೋಷನ್ ತೋರಿಸ್ಬಾರ್ದು, ನಾನು ವೀಕ್ ಆಗಬಾರ್ದು, ನಂಗೆ ಭಯ ಆಗ್ಬಾರ್ದು, ನಾನು ಸ್ಟ್ರಾಂಗ್, ನಾನು ಹಿಂಗೆ ಇರಬೇಕು ಅಂತ. ಬಟ್ ಬಿಕಾಸ್ ಯು ಆರ್ ಹ್ಯೂಮನ್, ಅದು ಯಾವ ಲೆವೆಲ್ವರೆಗೂ ನೀವು ಅದನ್ನು ಇಟ್ಕೋತೀರಾ? ಒಂದು ಸಿಚುವೇಶನ್ ಬಂದಾಗ ನಿಮ್ಗೆ ಇಮೋಷನ್ ಬಂದೇ ಬರುತ್ತೆ, ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ಬಂದೇ ಬರುತ್ತೆ ಇಮೋಷನ್ ಸಿಚುವೇಶನ್. ಬಟ್ ಅವನು ಅದನ್ನು ಹೈಡ್ ಮಾಡೋಕ್ಕೋಗಿ, ಯಾರಿಗೂ ತೋರಿಸ್ದೇ ಇರೋಕ್ಕೆ, ಯಾರಿಗೂ ಶೇರ್ ಮಾಡೋಕ್ಕಾಗಲ್ಲ, ಅದನ್ನು ಮಾಡಿ 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 ಇಟ್ ಬಿಲ್ಡ್ಸ್ ಅಪ್. ಆ್ಯಂಡ್ ಆವಾಗ ನಿಜವಾದ ಸಿಚುವೇಶನ್ ಬಂದಾಗ ಅವ್ನು ಸಿಕ್ಕಾಪಟ್ಟೆ ವೀಕ್ ಆಗ್ತಾನೆ. ಬಟ್ ಹುಡುಗಿ ಅಂತ ಬಂದಾಗ ಯೂಶ್ವಲಿ ಅವಳು ಎಷ್ಟೇ ಇಮೋಷ್ನಲ್ ಆಗಿ ಹತ್ರ ಏನೇ ಮಾಡಿದ್ರು ಅಂತ ಬಿಟ್ಟು ಹೋಗ್ತಾಳೆ, ಅವಳು ಫುಲ್ ಗಟ್ಟಿಯಾಗಿ ನಾನು ನೋಡ್ಕೋಬೇಕು. ಆ್ಯಂಡ್ ಇವಾಗ ನನ್ನ ಗಂಡ, ನನ್ನ ಲೈಫು, ನನ್ನ ಸಂಸಾರ, ನನ್ನ ಮಗು ಈ ಥರ ಎಲ್ಲ ಬಂದಾಗ ವಿಮೆನ್ ದೇ ಆರ್ ವೆರಿ ಫೆರೋಷಿಯಸ್ ಅಂದರೆ ವೆರಿ ಸ್ಟ್ರಾಂಗ್. ಅವರು ನನ್ನ ಗಂಡನಿಗೋಸ್ಕರ ನಾನು ಬಿದ್ದರೂ ಪರವಾಗಿಲ್ಲ ಅಂತ ಫುಲ್ ಧೈರ್ಯದಿಂದ ಎತ್ಕೊಂಡು ಬಿಡ್ತಾರೆ. ಇಟ್ಸ್ ಲೈಕ್ ಇಮೋಷನಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರ್ತಾರೆ ಬಿಕಾಸ್ ಅವ್ರಿಗೆ ಅದು ಎಸ್ ಅಂತಿರುತ್ತೆ. ದಟ್ಸ್ ಒನ್ ಆಫ್ ದ ಸ್ಟ್ರೆಂತ್ ವಿಚ್ ವುಮೆನ್ ಆಲ್ವೇಸ್ ಥಿಂಕ್ ಇಸ್ ವೀಕ್ನೆಸ್. ಅವ್ರು ನನಗೆ ಇಷ್ಟು ಇಮೋಷನ್ ಇರೋದು ತುಂಬ ವೀಕ್ನೆಸ್, ನಾನೇ ಸ್ಯಾಕ್ರಿಫೈಸ್ ಮಾಡಬೇಕಾ, ನೋ, ಯು ಆರ್ ವೆರಿ ಸ್ಟ್ರಾಂಗ್. ಅವ್ರ ಪೇಷನ್ಸ್ ತುಂಬ ಇರುತ್ತೆ, ಇಮೋಷನ್ಸ್ ತುಂಬ ಇರುತ್ತೆ. ಹುಡುಗರು ತುಂಬ ಈಸಿಯಾಗಿ ಪೇಷನ್ಸ್ ಕಳ್ಕೊಂಡ್ಬಿಡ್ತಾರೆ. ವಾಟ್ ಅ ವುಮನ್ ಈಸ್ ರೆಡಿ ಟು ಡೂ ಫಾರ್ ಹರ್ ಫ್ಯಾಮಿಲಿ ಅದು ಇದು ಫ್ರಮ್ ಅ ಮ್ಯಾನ್ ಸೈಡ್ ಇಟ್ ಮೈಟ್ ಬಿ ಡಿಫಿಕಲ್ಟ್. ಬಟ್ ಇನ್ ಸಮ್ ಏರಿಯಾಸ್ ಮೆನ್ ಆರ್ ಲೈಕ್ ಮಚ್ ಮೋರ್ ಸ್ಮಾರ್ಟ್. ಅಂದರೆ ಇವಾಗ ವುಮೆನ್ ಏನೋ ಇಮೋಷ್ನಲ್ ಡಿಸಿಷನ್ ತೊಗೊಂಡ್ಬಿಡ್ಬೋದು, ಆಯ್ತಪ್ಪ ತೊಗೊಂಡ್ಬಿಡೋಣ. ಮೆನ್ ಆ ಥರ ಅಲ್ಲ, ಯೋಚನೆ ಮಾಡೋಣ, ಒಂದಿನ ಬಿಟ್ಟು ಡಿಸೈಡ್ ಮಾಡೋಣ. ಸೊ ಎರಡೂ ಟೈಪ್ ಬೇಕಾಗುತ್ತೆ. ಬಟ್ ಇಮೋಷನ್ ಅಂತ ಬಂದಾಗ ಇಲ್ಲಿ ಸ್ವಲ್ಪ ಎನ್ಕರೇಜ್ಮೆಂಟ್ ಜಾಸ್ತಿ ಇರೋದ್ರಿಂದ ಹೆಣ್ಣು ಅನ್ನೋ ಒಂದು ಕಾನ್ಸೆಪ್ಟ್ಗೆ ಅದು ಈಸಿ ಆಗುತ್ತೆ ಅವ್ರಿಗೆ ಅದನ್ನು ಹೊರಗಡೆ ಹಾಕಿ. ಇವಾಗ ಏನೇ ಒಂದು ನಿಮ್ಗೆ ಫ್ರಸ್ಟ್ರೇಷನ್ ಇದೆ ಅಂದ್ಕೊಳ್ಳೋಣ, ಆ ಫ್ರಸ್ಟ್ರೇಷನ್ ಒಂದ್ಸರಿ ಹೊರಗಡೆ ಹಾಕಿದ್ಮೇಲೆ ನಿಮ್ಗೊಂದು ರಿಲೀಫ್, ನೀವು ಗಟ್ಟಿಯಾಗಿರ್ತೀರ. ಇವಾಗ ಓಕೆ ಯಾರೋ ಒಬ್ರು ಬೈದರೆ ಅವ್ರಿಗೆ ಭಯಕ್ಕಾಗದಿರ್ಬೋದು, ಇನ್ನೊಬ್ಬರ ಮೇಲೆ ತೆಗಿಬೋದು ಫ್ರಸ್ಟ್ರೇಷನ್, ಬಟ್ ಅದು ತೆಗೆದ್ಮೇಲೆ ಸ್ವಲ್ಪ ರಿಲೀಫ್ ಆಗಿರುತ್ತೆ. ಬಟ್ ಅವ್ರಿಗೆ ಅದು ತೆಗಿಯೋಕ್ಕೆ, ಅದು ತೆಗೆದ್ರೂ ಅವ್ರ ವಿಲನ್ನು, ಇವ್ನು ನೋಡಿ ಬೈದ್ಬಿಟ್ಟ ಅಥವಾ ಕೋಪ ತೆಗೆದ್ಬಿಟ್ಟ, ತೆಗಿತಾ ಇದ್ರೆ ಅವ್ರಿಗೂ ಅದು ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ದಟ್ ಈಸ್ ಒನ್ ಥಿಂಗ್ ದಟ್ ಮೇಕ್ಸ್ ದಮ್ ಬಿಟ್. ಗಂಡಗೆ ಜಾಸ್ತಿ ಇಮೋಷನ್ ಇರುತ್ತೆ ಅಂತಲೇ ಹೆಣ್ಣಿಗೆ. ಸರ್ ನಾನು ಹೇಳಿದ್ದು ಇಮೋಷ್ನಲ್ ಸ್ಟ್ರೆಂತ್ ಹೆಂಗಸಿಗೆ ಜಾಸ್ತಿ ಇರುತ್ತೆ ಅನ್ನೋದು ಒಂದು. ಎರಡನೇದು ನಾನು ಅಬ್ಸರ್ವ್ ಮಾಡಿದ್ದು ಗಂಡ ಹೆಂಡತಿ ಮೇಲೆ ಇಮೋಷ್ನಲಿ ಡಿಪೆಂಡೆಂಟ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾನು ಎಲ್ಲ ನನ್ನ ಹೆಂಡತಿಗೆ ಹೇಳಬೇಕು ಅಂತ ಅನ್ಕೋತೀನಿ, ಏನೋ ವಾಟ್ ಎವರ್ ಹ್ಯಾಪನ್ಸ್ ಇನ್ ಮೈ ಲೈಫ್, ನಂಗೆ ಅವಳು ಆ ಟೈಮಿಗೆ ಸಿಗಲಿಲ್ಲ ಅಂದರೆ ನನಗೆ ಕಿರಿಕಿರಿ ಆಗುತ್ತೆ. ಅವಳು ಏನೋ ಬ್ಯುಸಿ ಇದ್ಲು ಅಂತಂದರೆ, ಬಟ್ ಅವಳು ಆ ಥರ ಕಿರಿಕಿರಿ ಮಾಡ್ಕೊಂಡು ನಾನು ಸಿಗಲಿಲ್ಲ ಅಂತಂದರೆ ಅವಳು ಅದನ್ನು ಇಟ್ಸ್ ಓಕೆ ಅಂತ ಅನ್ಕೋತಾಳೆ. ಸೊ ನನಗನ್ಸುತ್ತೆ ನಾನು ಐ ಆಮ್ ಮೋರ್ ಡಿಪೆಂಡೆಂಟ್ ಆನ್ ಹರ್. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು, ಅಥವಾ ಗಂಡಸು ಹೆಂಗಸಿನ ಮೇಲೆ ಜಾಸ್ತಿ, ಹೆಂಡತಿ ಮೇಲೆ ಜಾಸ್ತಿ ಇಮೋಷ್ನಲ್ ಡಿಪೆಂಡೆಂಟ್ ಆಗಿರ್ತಾನೆ ದ್ಯಾನ್ ಶಿ ಡಿಪೆಂಡಿಂಗ್ ಆನ್ ಹಿಮ್ ಅಂತ. ನನ್ನ ಕೇಸಲ್ಲಿ ಹೇಳಕ್ಕೆ ಹೋದರೆ ನನಗೆ ಒಂದೊಂದು ಸಲ ಭಯ ಆಗುತ್ತೆ, ಇಷ್ಟೊಂದು ಡಿಪೆಂಡ್ ಆಗ್ಬಿಡ್ತಾಳಪ್ಪ ಇವಳು ಅಂತ. ಅಂದರೆ ನಾವು ಇದ್ದೀವಿ, ನಾನು ಮಾತಾಡ್ತೀನಿ, ನಾನು ಮಾಡ್ತೀನಿ. ಆ ಮದುವೆ ಆದ ವಸ್ತ್ರಲ್ಲಿ ಅವರಮ್ಮ ಎಲ್ಲ ಕರಿತಿರು, ಒಂದು 3 ದಿವಸ ಇದ್ದೋಗಮ್ಮ, ತುಂಬ ದಿವಸ ಆಯಿತು ಅಂತ. ಒಂದು 3 ತಿಂಗಳು 4 ತಿಂಗಳು, ಒಂದು 2-3 ದಿವಸ ಇದ್ದೋಗು ಅಂತ. ಇಲ್ಲೇ ಇರೋದು ರಾಜಾಜಿನಗರದಲ್ಲಿ ಅವ್ರದ್ದು. ಸರಿ ಓಟ್ ಬಮ್ಮ ಅಂತ, ಓಕೆ ರೀ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಹಿಂಗೆ ಮಧ್ಯಾಹ್ನ ಊಟಕ್ಕೆ ಅಂತ ಹಿಂಗೆ ರೆಡಿ ಅಂತ ಬಂದುಬಿಟ್ಟಿರ್ತಾಳೆ. ಏನಾಯಿತು ಅಂತ, ಇಲ್ಲ ರೀ ನನಗೇನೋ ನೋಡೋಣ ಅನ್ನಿಸ್ತು ಅಂತ. ಅಯ್ಯೋ ದೇವರೇ ಅಂತ ಒಂದು 2-3 ದಿವಸ ಇರೋದು, ನಾನು ಸ್ವಲ್ಪ ಫ್ರೀ ಆಗಿದ್ದೆ ಅನ್ನೋ ಥರ 2-3 ದಿವಸ ಇರೋಕ್ಕಾಗಲ್ಲ ಒಂದು. ಕೊನೆಗೆ ಅವ್ರ ಅಮ್ಮ ಹೆಂಗಾದ್ರು ಅಂತಂದರೆ, ಅಮ್ಮ ನಾಳೆ ಅಥವಾ ನಾಡಿದ್ದಾದ್ರೂ ಬರ್ತೀನಿ, ನೀನು ಬರೋಲ್ಲ ಬಿಡಮ್ಮ ಅಂತ. ಇವ್ರು ಏನು ಹೇಳಿದ್ರು ನಂಬದಿಲ್ಲಂಗೆ ಆಗ್ಬಿಟ್ರು, ಹೋಗೋದಿಲ್ಲ ನೀನು ಬಿಡು ಅಂತ. ಬಂದರೆ ಒಂದು 15 ದಿವಸನೂ ಇರಲ್ಲ, ಅರ್ಧ ಗಂಟೆನೂ ಇರಲ್ಲ ನೀನೊಂದು, ಅಷ್ಟು ಮಟ್ಟಿಗೆ ಅಟ್ಯಾಚ್ ಆಗ್ಬಿಟ್ರು. ಸೊ ಇದು ಗಂಡು ಹೆಣ್ಣು ಅನ್ನೋಕ್ಕಿಂತ
ಅವರವರ ಒಂದು ಸ್ವಭಾವ ಬಹುಶಃ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗ್ಬೋದು ಅನಿಸುತ್ತೆ. ನಾನು ನಿಮ್ಮ ಥರನೇ ಡಿಪೆಂಡ್ ಆಗಿದ್ದೀನಿ. ಹಂಗಂದ್ಬಿಟ್ಟು ಇಲ್ಲೆಲ್ಲ ಇಮೋಷ್ನಲ್ ಆಗಿ ಹೋಗಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಅಯ್ಯೋ ಏನಾಯ್ತು ರೀ ಅನ್ನೋದು ಇದೆಯಲ್ಲ, ಅಯ್ಯೋ ಅಂತೆಲ್ಲ ಬೇಗ ಬೇಗ ರಿಪೇರಿ ಮಾಡೋಲ್ಲ. ಅದೇ ಒಂದು ನಮ್ಮ ಸ್ಟುಡಿಯೋದಲ್ಲಿ ಅಥವಾ ಬಿಸ್ನೆಸ್ ಅಂತ ಬಂದಾಗ ಸ್ಟುಡಿಯೋಲಿ ಅವ್ರು ಖಡಕ್ಕಾಗಿ ನಿಂತ್ಕೋತಾರೆ, ನಾವು ಅಷ್ಟಿರಲ್ಲ. ನಾವು ಹೆಂಗೆ ಹೇಳೋದು ಇರಲಿ ಏನೋ ಹಂಗೆ ಅಂತಿದ್ದಾನೆ ಅಂತ ಇರ್ತಲ್ಲ, ಇಲ್ಲ ರೀ ಎಲ್ಲರಿಗೂ ಹಂಗೆ ತಿಳ್ಕೊಳಕ್ಕಾಗಲ್ಲ, ನೀವು ಸುಮ್ಮನಿರಿ ಅಂತ ಅವರೇ ಟೇಕ್ ಓವರ್ ಮಾಡ್ಕೊಂಬಿಟ್ರು. ನೀವೆಲ್ಲರಿಗೂ ಹಿಂಗೆ ಮಾಡ್ತಾ ಹೋದ್ರೆ ನಾವು ಹೆಂಗೆ ರನ್ ಮಾಡೋದು, ಹೆಂಗೆ ಬಾಡಿಗೆ ಕಟ್ಟೋದು ಅಂತಾರೆ ಅವರು. ಆ ಥರದ್ದೆಲ್ಲ ವಿಚಾರ ಇದ್ದಾರೆ. ಬಟ್ ಇವ್ರು ಹೇಳ್ದಂಗೆ ತೀರ್ಮಾನಗಳು ಆ ಥರ ತೊಗೊಂಡ್ಬಿಡ್ತಾರೆ ಒಂದ್ಸಲ, ಆ ಥರನೂ ಕಟ್ ಮಾಡ್ತೀವಿ ನಾವು ಅಷ್ಟೇ, ಇಲ್ಲಮ್ಮ ಅಂತ. ಲಾಂಗ್ ಟರ್ಮ್ ವಿಷನ್ ಒಂದು ಬೇರೆ ಇರುತ್ತೆ ನಮಗೆ. ಹೌದೌದು. ಸೊ ಅದೆಲ್ಲ ನೋಡ್ತಿರ್ತೀವಿ. ಅದಕ್ಕೆ ಶಿವಶಕ್ತಿ ಕಾನ್ಸೆಪ್ಟ್ ಅಲ್ಲಿ ಶಕ್ತಿ ಅಂತ ಬರುತ್ತೆ ಆ ಕಾನ್ಸೆಪ್ಟ್. ಸೊ ಶಕ್ತಿ ಮತ್ತು ಶಿವ. ಸೊ ಹಾಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಸುಷ್ಮಿತಾ ಅವರು ಬೇರೆ ದೇಶಕ್ಕೆ ಹೋಗಿ ಬಂದು ಸಾಕಷ್ಟು ಜಾಸ್ತಿ ಮಾತು ಕಲ್ಕೊಂಡ್ಬಿಟ್ಟಿದ್ದಾರೆ ಈಗ. ಅಲ್ಲ, ಜಾಸ್ತಿ ಅನುಭವ ಸಿಕ್ಕಿದ್ದು ವಿಷಯಗಳು ಗೊತ್ತಾಯ್ತು ಮಾಡ್ತಾರೆ. ಶಿ ಸ್ಪೋಕ್ ಸೋ ವೆಲ್. ಸೊ ತುಂಬ ಥ್ಯಾಂಕ್ಸ್ ಸುಷ್ಮಿತಾ, ನಿಮಗೆ ಆಲ್ ದ ಬೆಸ್ಟ್. ಸೊ ಒಳ್ಳೇದಾಗಲಿ. ಪ್ರವೀಣ್ ನಾಯ್ಕ್ ಸರ್, ತುಂಬ ಥ್ಯಾಂಕ್ಸ್ ನಿಮಗೂ ಕೂಡ. ನಿಮ್ಮ ಹತ್ರ ಮಾತಾಡೋದೇ ಒಂದು ಖುಷಿ. ಏನಂದರೆ ವಿಷಯಗಳನ್ನ ನೀಟಾಗಿ ಹಿಂಗೆ ಕವರ್ ಆಗ್ಬಿಡುತ್ತೆ, ಎಲ್ಲಿಂದಲೋ ಎಲ್ಲೋ ಹೋಗಲ್ಲ ಟಾಪಿಕ್ಕು. ಅದೊಂದು ಭಾಳ ಖುಷಿ. ನಾನು ಹೇಳ್ತಾ ಇರ್ತೀನಿ, ಈ ಕೇಳೋರು ಬೇಕು, ಹೇಳೋರಿಗೆ ಕೇಳೋರಂದರೆ ಈ ಥರ ಪ್ರಶ್ನೆ ಕೇಳೋರೊಂದು, ಆಮೇಲೆ ನಾನು ಮಾತಾಡೋದು ಕೇಳೋರು ಯಾರೂ ಇಲ್ಲ ಒಂದು ಸ್ವಲ್ಪ ವಯಸ್ಸಾದವ್ರಿಗೆ ಅದೊಂದು ಬೇರೆ ಬಂದ್ಬಿಡುತ್ತೆ. ಸೊ ನಾನು ಹೇಳೋದು ಈ ಥರ ಪ್ರಶ್ನೆ ಕೇಳೋರು ಇದ್ದಾಗ ಒಂದು ಚಾಲೆಂಜ್ ಆಗ್ಬಿಡುತ್ತದೆ. ಸ್ವಲ್ಪ ಟಫ್ ಕ್ವಶನ್ ಕೇಳಿದಾಗ ಒಂದ್ಸಲ ಎಸ್ ನಾನು ಹೇಳ್ತೀನಿ ನೋಡೋದು ಬರುತ್ತೆ, ಜೋಶ್ ಬರುತ್ತೆ. ನಿಜ. ಸೊ ಖಂಡಿತ ಇನ್ನೂ ಮತ್ತೊಂದು ಸಲ ಮತ್ತೆ ಮಾತಾಡೋಣ ನಾವು. ಮತ್ತೆ ನೀವು ಹೋಗಿ ಬನ್ನಿ ನಿಮ್ಮ ಗಂಡನ ಮನೆಗೆ, ಮತ್ತೆ ಸಿಗ್ಬೋದು, ಮತ್ತೊಂದು ವಿಚಾರಗಳು ಮಾತಾಡೋಣ. ಸೊ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ. ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದೀವಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತು 99% ಕೆಲವೊಂದು ಅಲ್ಝೀಮರ್ಸ್ ಥರದ ಕಾಯಿಲೆಗಳನ್ನ ಬಿಟ್ಟರೆ ಎಲ್ಲವೂ ಕೂಡ ಗುಣಪಡಿಸಲು ಸಾಧ್ಯವಾಗುವಂಥ ಕಾಯಿಲೆಗಳು. ನಾವಿಲ್ಲಿ ಸ್ವಲ್ಪ ತುಂಬ ಆಬ್ವಿಯಸ್ ಆಗಿರೋ ಕಾಯಿಲೆಗಳನ್ನ, ಆಬ್ವಿಯಸ್ ಆಗಿರೋ ಲಕ್ಷಣಗಳನ್ನ ತೆಗೆದುಕೊಂಡಿದ್ದೀವಿ. ಸಟಲ್ ಆಗಿರೋ ಒಂದು ಲಕ್ಷಣಗಳು ಅದು ಏನಿದೆ ಅದು ಕಾಯಿಲೆ ಇರ್ಬೋದು, ಇಲ್ಲದೇ ಇರ್ಬೋದು. ಬಟ್ ಅದರಿಂದ ನಿಮ್ಮ ದೈನಂದಿನ ಜೀವನಕ್ಕೆ ಏನೋ ತೊಂದರೆ ಆಗ್ತಾಯಿದೆ, ನಿಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ತೊಂದರೆ ಆಗ್ತಾ ಇದೆ, ಅದು ಹಾರ್ಮ್ಲೆಸ್ ಆಗಿದ್ದರೂ ತೊಂದರೆ ಆಗ್ತಾಯಿದೆ ನಿಮಗೆ ಅನಿಸಿದರೆ ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ ಮತ್ತು ಒಬ್ಬ ಸೈಕಿಯಾಟ್ರಿಸ್ಟ್ ಹತ್ರ ಹೋಗಿ ಮಾತಾಡಿ. ನಿಮ್ಮ ಮುಜುಗರ ಆದರೂ ಒಬ್ಬರೇ ಹೋಗಿ ಮಾತಾಡಿ. ಏಕೆಂದರೆ ಆ ಸಮಸ್ಯೆಗೆ ಅಷ್ಟೊಂದು ನೀವು ತೊಂದರೆ ಪಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅದಕ್ಕೊಂದು ಸೊಲ್ಯೂಷನ್ ಆಲ್ರೆಡಿ ಸೈನ್ಸ್ ಕಂಡುಹಿಡಿದಿದೆ. ಅದ್ರ ಲಾಭನ ನಾವು ಪಡ್ಕೊಳ್ಬೇಕು. ಮತ್ತು ಇಮ್ಮಿಡಿಯೇಟ್ ಆಗಿ ಜ್ಯೋತಿಷ್ಯ ಮಂತ್ರವಾದಿ ಅಂತ ಹೋಗೋದು ಫಸ್ಟ್ ಒಂದು ಸೈಂಟಿಫಿಕ್ ಆಗಿರೋ ಕಡೆ ಹೋಗಿ. ನಿಮ್ ತೃಪ್ತಿ ಆಗಿಲ್ವಾ, ಹೋಗಿ ಆಮೇಲೆ ಪರವಾಗಿಲ್ಲ, ನಿಮ್ಮ ಇಷ್ಟ ಅದು, ಹೋಗಬೇಡಿ ಅಂತ ಹೇಳಲ್ಲ, ಯಾಕಂದ್ರೆ ಅದು ನಂಬಿಕೆಯಲ್ಲಿ ಹೋಗ್ಬೋದು. ಬಟ್ ಮೊದಲು ಅದ್ರ ಒಬ್ಬ ಅಧಿಕೃತ ಒಬ್ಬ ಇರ್ತಾನಲ್ಲ, ಅಧಿಕೃತವಾಗಿ ಅದನ್ನ ಡಯಾಗ್ನೈಸ್ ಮಾಡೋಣ, ಅವ್ರ ಹತ್ರ ಹೋಗಿ ಅಂತ ನನ್ನ ರಿಕ್ವೆಸ್ಟ್ ಅಷ್ಟೇ. ಖಂಡಿತ. ಸೊ ಅಷ್ಟು ಹೇಳ್ತಾ ನಾನು ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳಿಗೆ, ಪ್ರಶ್ನೆಗಳಿಗೆ ಸ್ವಾಗತ. ನೋಡ್ತಾ ಇರಿ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾ ಇರಿ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.